Good evening to everyone. Am I audible to everyone properly? Yes, ma'am. That's good. Make sure that you have a good connectivity as well as I'm audible to everyone. And I hope the screen is also visible to everyone. Yes. Okay. Is the screen visible to everyone? Yes, ma'am. Okay. Yes. So in the last class, it's just a minute. Let us wait 1 more minute for others. Okay, fine. Yes. So let us begin. So in the last class, we started with your the very first chapter of your syllabus with respect to KCET questions, that is sets. And I guess we had finished many operations, I guess. Types of sets we had finished, if I'm not wrong. Okay, types of sets we finished and certain small examples with respect to union and intersection. Okay, I hope everyone remembers all the results with respect to these. Okay. So shall we move on with the questions? Any doubts to anyone in the about last class? No, ma'am. Okay. Anyone else? Any doubts about last class to anyone? All the results of last class. Okay. Yes. So let us move on. Okay. Fine. So this question, I guess in this question we had done, but we had done directly. For 2 minutes, I will take for this question. In Yatara, which of the following sets are equal? Okay. Yavag yatira sets equal anta if there is a set A and if there is a set B. Okay. Yavag yatira if both the sets are equal if every element of A is in B and every element of B is in A. Yes or no? Okay. Vice versa. ಈಗ ಸಪೋಸ್ ಸೆಟ್ ಎ ಅಂತ ಎ ಕೊಮ ಬಿ ಇದೆ, ಸೆಟ್ ಬಿ ಸಪೋಸ್ ಎ ಕೊಮ ಬಿ ಕೊಮ ಸಿ ಅಂತ ಇದೆ. ನಾ ಎವ್ರಿ ಎಲಿಮೆಂಟ್ ಆಫ್ ಎ ಇಸ್ ದೇರ್ ಇನ್ ಬಿ, ಆದ್ರೆ ಎವ್ರಿ ಎಲಿಮೆಂಟ್ ಆಫ್ ಬಿ ಇಸ್ ನಾಟ್ ದೇರ್ ಇನ್ ಎ. ಓಕೆ, ಎ ಇದೆ ಬಿ ಇದೆ ಆದ್ರೆ ಎಲಿಮೆಂಟ್ ಸಿ ಇಲ್ಲ. ಓಕೆ, ಸೊ ಅವಾಗ ಇದನ್ನ ನಾವು ಈಕ್ವಲ್ ಅಂತ ಕರಿಯಲ್ಲ. ಸೊ ಪ್ರತಿ ಎಲಿಮೆಂಟ್ ಇರ್ಬೇಕು ವೈಸ ವರ್ಸ ಇನ್ ಬೋತ್ ದ ಸೆಟ್ಸ್. ಓಕೆ, ಸೊ ಏನ್ ಹೇಳ್ತಾರೆ ಇಲ್ಲಿ, ಸಮ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಎ ಬಿ ಸಿ ಡಿ 4 ಸೆಟ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೊ ಸೆಟ್ ಎ ಇಸ್ ಹ್ಯಾವಿಂಗ್ ಎಲಿಮೆಂಟ್ಸ್ 1 2 3 ಅಂಡ್ ಸಿ ಕೂಡ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ 3 2 1 ಅಂತ. ಓಕೆ, ಸೊ ಬಿ ಮತ್ತೆ ಡಿ ಈಕ್ವೇಶನ್ ಫಾರ್ಮ್ ನಲ್ಲಿ ಕೊಟ್ಟಿದ್ದಾರೆ. ಓಕೆ, ನಾ ಫಸ್ಟ್ ಟೆಲ್ ಮೀ, ಎ ಮತ್ತೆ ಸಿ ಆರ್ ದೇ ಈಕ್ವಲ್ ಟು ಈಚ್ ಅದರ್? ಎಸ್, ಡೆಫಿನೆಟ್ಲಿ. ಯಾಕಂದ್ರೆ ಎ ದಲ್ಲಿ 1 2 3 ಇದೆ, ಸಿ ದಲ್ಲಿ ಕೂಡ 1 2 3 ಇದೆ. ಓಕೆ, ಸೊ ಎ ಈಕ್ವಲ್ಸ್ ಟು ಸಿ ಡೆಫಿನೆಟ್ಲಿ ಆಗೇ ಆಗುತ್ತೆ. ನಾ ಈಗ ಆಪ್ಷನ್ಸ್ ಅಲ್ಲಿ ಎ ಈಕ್ವಲ್ಸ್ ಟು ಸಿ ಎಲ್ಲಿದೆ? ಈ ಆಪ್ಷನ್ ಬಿ ದಲ್ಲಿ ಎ ಈಕ್ವಲ್ಸ್ ಟು ಸಿ ಇದೆ. ಓಕೆ, ಬೇರೆ ಕಡೆ ಎಲ್ಲೂ ಎ ಈಕ್ವಲ್ಸ್ ಟು ಸಿ ಇಲ್ಲ. ಸೊ ನಾನ್ ನಿಮ್ಗೆ ಟೈಮ್ ಸೇವ್ ಮಾಡೋದಕ್ಕೆ ಅಂತ ಡೈರೆಕ್ಟ್ ಆಗಿ ಹೇಳಿದ್ದೆ. ಬೇರೆ ಎಲ್ಲೂ ಎ ಈಕ್ವಲ್ಸ್ ಟು ಸಿ ಇಲ್ಲ ಅಂದ್ಮೇಲೆ ಇದು ಆನ್ಸರ್ ಆಗೇ ಆಗುತ್ತೆ ಅಂತ ಹೇಳಿದ್ದೆ. ಈ ತರ ಟೈಮ್ ಸೇವ್ ಮಾಡ್ಬೇಕು ನೀವು. ಆದ್ರೆ ಯೂಶುವಲಿ ವಿ ಹ್ಯಾವ್ ಟು ಸಾಲ್ವ್ ದಿಸ್. ಓಕೆ, ಸೊ ಎ ಗೊತ್ತು, ಬಿ ಫೈಂಡ್ ಮಾಡೋಣ. ಬಿ ದಲ್ಲಿ ಏನ್ ಈಕ್ವೇಶನ್ ಕೊಟ್ಟಿದ್ದಾರೆ? x square plus 2x plus 1 equals to 0. Okay, so this is nothing but x minus 1 whole square equals to 0. So this is nothing but x minus 1 equals to 0. So ಇಲ್ಲಿ ವ್ಯಾಲ್ಯೂ ಏನಾಗುತ್ತೆ? x equals to 1. Yes or no? Okay, so ಇದು x equals to 1 ಆಯ್ತು. ಅಂದ್ರೆ ಬಿ ಸೆಟ್ ಏನಾಯ್ತು ಇವಾಗ ನಿಮ್ದು? ಬಿ ಸೆಟ್ ಏನಾಯ್ತು? ಬರೀ 1 ಮಾತ್ರ ಆಯ್ತು. ಓಕೆ, ಸರಿ. ನೆಕ್ಸ್ಟ್ ಡಿ ನೋಡ್ಕೊಳ್ಳೋಣ. ಡಿ ಯಾವ ತರ ಈಕ್ವೇಶನ್ ಇದೆ? ಕ್ಯೂಬಿಕ್ ಈಕ್ವೇಶನ್ ಇದೆ. ಓಕೆ, ಸೊ ಕ್ಯೂಬಿಕ್ ಈಕ್ವೇಶನ್ ಗೆ ನೀವು ರೂಟ್ಸ್ ಹೇಗ್ ಫೈಂಡ್ ಮಾಡ್ತೀರಾ ಹೇಳ್ಬೋದಾ ಯಾರಾದ್ರೂ? ನೆನ್ಪಿದ್ಯಾ ಕ್ಯೂಬಿಕ್ ಈಕ್ವೇಶನ್ ಹೇಗ್ ರೂಟ್ಸ್ ಫೈಂಡ್ ಮಾಡ್ಬೇಕಂತ? ಎಸ್, ಎನಿವನ್ ರಿಮೆಂಬರ್ಸ್? ನೀವು 9th ಅಥವಾ 10th ನಲ್ಲಿ ಮಾಡಿರ್ಬೋದು.
ಕ್ಯೂಬಿಕ್ ಈಕ್ವೇಶನ್ಗೆ. ಓಕೆ, ಸೊ ಏನ್ ಹೇಳ್ತಾರೆ, ದಿಸ್ ಈಕ್ವೇಶನ್ ಇಸ್ ಈಕ್ವಲ್ಸ್ ಟು 0. ಓಕೆ, ಸೊ ಒನ್ ರೂಟ್ ಯು ಹ್ಯಾವ್ ಟು ಡೂ ಇಟ್ ಬೈ ಟ್ರಯಲ್ ಅಂಡ್ ಎರರ್ ಮೆಥಡ್. ಓಕೆ, ಸೊ ಯಾವ್ದಾದ್ರು ಒಂದ್ ಒಂದ್ ವ್ಯಾಲ್ಯೂ ತಗೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ ಇಫ್ ಐ ಟೇಕ್ ಎಕ್ಸ್ ಆಸ್ 1. ಓಕೆ, ಸೊ 1 ಕ್ಯೂಬ್ ಏನಾಗುತ್ತೆ ಇಲ್ಲಿ 1 ಆಗುತ್ತೆ. ಮೈನಸ್ ಇಸ್ ದ ಸ್ಕ್ರೀನ್ ವಿಸಿಬಲ್ ಟು ಎವ್ರಿ ಒನ್? Yes, ma'am. ಓಕೆ, ಸೊ ಏನಾಗುತ್ತೆ ಇಲ್ಲಿ ನೋಡೋಣ. ಸೊ ಇದೇನಾಯ್ತು, 1 ಮೈನಸ್ 6 ಎಷ್ಟಾಯ್ತು, -5 ಆಯ್ತು. ಇದು 11 ಆಯ್ತು, ಇದು -6 ಆಯ್ತು. ಸೊ ದಿಸ್ ಇಸ್ ನಥಿಂಗ್ ಬಟ್ +6. ಓಕೆ, ಅಂಡ್ ದಿಸ್ ಇಸ್ ನಥಿಂಗ್ ಬಟ್ -6. ಸೊ 6 - 6 ಏನಾಯ್ತು, 0 ಆಯ್ತು. ಸೊ ಡೆಫಿನೆಟ್ಲಿ LHS ಈಕ್ವಲ್ಸ್ ಟು RHS. ಯಾವ ವ್ಯಾಲ್ಯೂಗೆ, ಫಾರ್ ವ್ಯಾಲ್ಯೂ ಆಫ್ x - 1. ಓಕೆ, ಸೊ ನೆನಪಿರ್ಬೋದು ನಿಮ್ಗೆ ಕ್ಯೂಬಿಕ್ ಈಕ್ವೇಶನ್ ಹೇಗೆ ಸಾಲ್ವ್ ಮಾಡ್ತೀವಿ. ಫಸ್ಟ್ ರೂಟ್ ಅನ್ನ ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್ ಇಂದ ಮಾಡ್ತೀವಿ, ಕರೆಕ್ಟಾ? ಸೊ ಒನ್ ವ್ಯಾಲ್ಯೂ ಏನಾಯ್ತು ಇವಾಗ, x ಈಕ್ವಲ್ಸ್ ಟು 1 ಆಯ್ತು. ಅಂದ್ರೆ ನಥಿಂಗ್ ಬಟ್ x - 1 ಈಕ್ವಲ್ಸ್ ಟು 0. ನಾವು ಇದನ್ನ ತಗೊಂಡು ನಾವು ಈಕ್ವೇಶನ್ ನ ಡಿವೈಡ್ ಮಾಡ್ಬೇಕು, ಕರೆಕ್ಟ್ ಅಲ್ವಾ? ಐ ಹೋಪ್ ನಾನು ಇಲ್ಲಿ ಬರದ್ಮೇಲೆ ನಿಮ್ಗೆ ನೆನಪಾಗ್ಬೋದು. ಇಸ್ ದಿಸ್ ದ ವೇ ಯು ಫೈಂಡ್ ಔಟ್ ಆರ್ ನೋ? ಯು ಹ್ಯಾವ್ ಟು ಡಿವೈಡ್. ಓಕೆ, ಸೊ ಟಿಲ್ ಯು ಗೆಟ್ ದ ರಿಮೈಂಡರ್ ಆಸ್ 0. ನಾವ್ ಇಲ್ಲಿ x ಇದೆ, ಇಲ್ಲಿ x³ ಇದೆ. ಸೊ x³ ಬರೋದಕ್ಕೆ ನನ್ಗೆ ಏನ್ ಬೇಕು, ಯಾವ ಫ್ಯಾಕ್ಟರ್ ಬೇಕು ಇಲ್ಲಿ, x² ಬೇಕು, ಕರೆಕ್ಟ್ ಅಲ್ವಾ? ಸೊ x ಇಂಟು x² ಏನಾಯ್ತು ಇವಾಗ, x³ ಆಯ್ತು. ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು. 1 ಇಂಟು x² ಆಯ್ತು. ಸೊ ಇದು ಮೈನಸ್ ಆಯ್ತು, ಇದು ಪ್ಲಸ್ ಆಯ್ತು. ಇಲ್ಲಿ x³ ಕ್ಯಾನ್ಸಲ್ ಆಯ್ತು. -6x² ಪ್ಲಸ್ x² ಎಷ್ಟಾಯ್ತು, -5x². ಓಕೆ, ಸೊ ಬಾಕಿ ಇರೋದನ್ನ ಬರ್ಕೊಳ್ಳಿ. Now I have to cancel 5x², -5x². ಸೊ ಇಲ್ಲಿ x ಇದೆ, coefficient is 1. ಫಸ್ಟ್ ನನ್ಗೆ ಏನ್ ಬೇಕು, ಒಂದು 5 ಬೇಕು, ಆಮೇಲೆ ಒಂದು x ಬೇಕು, ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ x ಇಂಟು -5x ಏನಾಗುತ್ತೆ, -5x² ಆಗುತ್ತೆ. ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು. 1 ಇಂಟು 5x ಎಷ್ಟಾಯ್ತು, 5x ಆಯ್ತು, ಕರೆಕ್ಟಾ? So now this is plus and this is minus. ಇದು ಕ್ಯಾನ್ಸಲ್ ಆಯ್ತು. 11 - 5 ಎಷ್ಟಾಯ್ತು, 6 ಆಯ್ತು. ಸೊ 6x, ಬಾಕಿ ಉಳಿದಿರೋದು ಯಾವುದು, -6. ಓಕೆ, ಸೊ ಸರಿ, ಇವಾಗ x ಬಂತು, ಇಲ್ಲೂ ಕೂಡ x ಇದೆ. ನನ್ಗೆ ಬರೀ ಕೊಯಿಫಿಷಿಯಂಟ್ ಏನ್ ಬೇಕು ಇಲ್ಲಿ, 6 ಬೇಕು. ಸೊ ದಿಸ್ ಇಸ್ +6, ಕರೆಕ್ಟ್ ಅಲ್ವಾ? ಸೊ x ಇಂಟು 6 ಏನಾಯ್ತು, 6x ಆಯ್ತು. -1 ಇಂಟು 6 ಆಯ್ತು. ಯು ಕ್ಯಾನ್ ಸಿ ದಟ್ ದ ರಿಮೈಂಡರ್ ಇಸ್ 0. ಓಕೆ, ಸೊ ನೀವು ಈ ಈಕ್ವೇಶನ್ ಅನ್ನ ಹೇಗಂತ ಬರೀಬಹುದು, ಒಂದು x - 1 ಅಂತ, ಮತ್ತೊಂದು x² - 5x + 6 ಅಂತ. ಓಕೆ, ನಾ ಇಫ್ ಐ ಈಕ್ವೇಟ್ ದಿಸ್ ಟು 0, ಯು ವಿಲ್ ಗೆಟ್ ದ ರೂಟ್ಸ್ ಹಿಯರ್ ಆಸ್ x - 3 and x - 2. ಓಕೆ, ಸೊ ಮತ್ತೊಂದು ಏನಿದೆ ಇಲ್ಲಿ, x - 1. ಸೊ ಒಂದ್ ರೂಟ್ ಏನಾಯ್ತು, 1 ಆಯ್ತು. ಮತ್ತೊಂದು ರೂಟ್ ಏನಾಯ್ತು, 3 ಆಯ್ತು. ಮತ್ತೊಂದು ರೂಟ್ ಏನಾಯ್ತು, 2 ಆಯ್ತು. ಸೊ ವಾಟ್ ಇಸ್ ಯರ್ ಸೆಟ್ D? Your set D is also 1, 2 and 3. So ನೋಡಬಹುದು ಇವಾಗ A is having 1, 2, 3. C is having 1, 2, 3. D is also having 1, 2, 3. So A equals to C equals to D. Is this clear? Yes. Okay. So ಇಲ್ಲಿ ನಾನು ಏನು ಮಾಡಿಲ್ಲ, ಜಸ್ಟ್ ನೀವು 9th ಅಥವಾ 10th ಸ್ಟ್ಯಾಂಡರ್ಡ್ ನಲ್ಲಿ ಓದಿರೋ ಕ್ಯೂಬಿಕ್ ಈಕ್ವೇಶನ್ ಸಾಲ್ವ್ ಮಾಡ್ಕೊಂಡಿದ್ದೀನಿ ಅಷ್ಟೇ, in order to find D. Okay. Any doubts to anyone? Yes, any doubts to anyone? Am I audible to everyone? Yes, ma'am. Okay, shall we move on to the next question then? Oh, yes. So next, fine. In ಹೇಳ್ತಾರೆ, A set is given, B set is given, C set is given. Then find A minus of B minus C. Okay, ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, what is the meaning of A minus B? All the elements of A which are not there in B. ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಈಗ ಏನೋ ಇದು ಸೆಟ್ 1, 2, 3 ಇದೆ ಅಂತ ಅನ್ಕೊಳ್ಳಿ. ಆಮೇಲೆ ಇದೇನೋ ಸೆಟ್ 1, 2, 3, 4, 5 ಇದೆ ಅಂತ ಅನ್ಕೊಳ್ಳಿ. ಓಕೆ, A minus B ಅಂದ್ರೆ ಏನು, ಎಲಿಮೆಂಟ್ಸ್ ಆಫ್ A which are not there in B. ಓಕೆ, ಸೊ ಯಾವ ಎಲಿಮೆಂಟ್ಸ್ B ದಲ್ಲಿ ಇಲ್ಲ, 1 ಇದೆಯಾ, ಇಲ್ಲ. ಸೊ A minus B will be 1. ಓಕೆ, ಈಗ 2 ಇದೆ, 2 ಬರಲ್ಲ. 3 ಇದೆ, 3 ಕೂಡ ಬರಲ್ಲ. ಸೊ A minus B ಎಷ್ಟಾಯ್ತು, 1 ಆಯ್ತು. ಓಕೆ, ಐ ಹೋಪ್ ಎವ್ರಿ ಒನ್ ಇಸ್ ಕ್ಲಿಯರ್ ವಿತ್ ವಾಟ್ ಇಸ್ A minus B. ಓಕೆ, ಸೊ ಈಗ ನೋಡೋಣ. ಫಸ್ಟ್ ಏನ್ ಕೊಟ್ಟಿದ್ದಾರೆ ಎಕ್ಸ್ಪ್ರೆಷನ್, A minus ಆಫ್ B minus C. ಓಕೆ, ಸೊ ನೀವು ಫಸ್ಟ್ ಯಾವ್ದು ಸಾಲ್ವ್ ಮಾಡ್ಕೋಬೇಕು, ಬ್ರಾಕೆಟ್ ಸಾಲ್ವ್ ಮಾಡ್ಕೋಬೇಕು ಯಾವಾಗ್ಲೂ. ಓಕೆ, ನೆನ್ಪಿಟ್ಕೊಳ್ಳಿ,
ಯಾವಾಗ್ಲೂ ಫಸ್ಟ್ ಬ್ರಾಕೆಟ್ ಸಾಲ್ವ್ ಮಾಡ್ಕೋಬೇಕು. ಸೊ ಬಿ ಮೈನಸ್ ಸಿ ಆಯ್ತು. ಬಿ ಏನಿದೆ ಇವಾಗ ಇಲ್ಲಿ 3, 4, 5 ಇದೆ, ಮೈನಸ್ ಸಿ ಏನಿದೆ ಇಲ್ಲಿ 4, 5, 7, 8 ಅಂತ ಇದೆ. ಕರೆಕ್ಟಾ? ಸೊ ಬಿ ಮೈನಸ್ ಸಿ ಏನಂತ ಹೇಳುತ್ತೆ, ಎವ್ರಿ ಎಲಿಮೆಂಟ್ ಆಫ್ ಎ ವಿಚ್ ಆರ್ ನಾಟ್ ದೇರ್ ಇನ್ ಸಿ. ಓಕೆ, ಸೊ 3 ಇದೆಯಾ ಸಿ ದಲ್ಲಿ? ಇಲ್ಲ, ಸೊ 3 ಬರುತ್ತೆ. ಓಕೆ, 4 ಇದೆಯಾ? ಹೌದು, 4 ಬರಲ್ಲ. 5 ಕೂಡ ಇದೆ, ಸೊ 5 ಬರಲ್ಲ. ಸೊ ಬಿ ಮೈನಸ್ ಸಿ ಎಷ್ಟಾಯ್ತು? ಓನ್ಲಿ 3. ಕರೆಕ್ಟ್. ಈಗ ನೀವು ಎ ಮೈನಸ್ ಆಫ್ ಬಿ ಮೈನಸ್ ಸಿ ತಗೊಳ್ಳಿ. ಓಕೆ, ಎ ಸೆಟ್ ಏನಿದೆ ಕೊಟ್ಟಿದ್ದಾರೆ, ಎ ಏನಿದೆ 1, 2, 3, 4 ಅಂತ ಇದೆ, ಮೈನಸ್ ಬಿ ಮೈನಸ್ ಸಿ. ನಾವು ಜಸ್ಟ್ ಈಗ ಫೈಂಡ್ ಮಾಡ್ಕೊಂಡ್ವಿ, ಬಿ ಮೈನಸ್ ಸಿ ಏನಿದೆ 3 ಅಂತ ಇದೆ. ನಾವು ವಾಟ್ ದಿಸ್ ಸೇಸ್, every element of A which are not there in B minus C. Okay, so just ನೋಡ್ಕೊಳ್ಳೋಣ ಇಲ್ಲಿ, just 1 second. Okay, okay, am I audible to everyone? Yes. So ಏನ್ ಹೇಳುತ್ತೆ, every element of A which are not there in B minus C. Okay, so ಇವಾಗ B minus C ದಲ್ಲಿ ಏನಿದೆ 3 ಇದೆ, ನೋಡೋಣ. So A element 1, is it there in B minus C? No, so 1 will come. 2 is there? No. Okay, so 2 will come. 3 is there? Yes, so 3 will not come. 4 ಇದೆಯಾ? ಇಲ್ಲ, so 4 will come. So what is your answer? 1, 2, 4. Which is the answer? Answer D. Okay, so is everyone understanding the difference of sets? Yes, is this clear with everyone? Okay, Yes, ma'am. so the answer is 1, 2, 4. Okay, so ನಾನು ನಿಮ್ಗೆ ನೆಕ್ಸ್ಟ್ ಕ್ವೆಶನ್ ಹೋಗೋಕ್ಕಿಂತ ಮುಂಚೆ ನಾನು ಜಸ್ಟ್ ಒಂದು ನಿಮ್ಗೆ ಈಸಿ ವೆನ್ ಡಯಾಗ್ರಾಮ್ ಹೇಳ್ಬಿಡ್ತೀನಿ. ಎ ಮೈನಸ್ ಬಿ ಅಂದ್ರೆ ಏನು ನೋಡಿ. ಎ ಮೈನಸ್ ಬಿ ಅಂದ್ರೆ ಏನ್ ಹೇಳುತ್ತೆ, ಎವ್ರಿ ಎಲಿಮೆಂಟ್ ಆಫ್ ಎ. ಓಕೆ, ಆಮೇಲೆ ಆ ಎಲಿಮೆಂಟ್ ಬಿ ನಲ್ಲಿ ಇರಬಾರ್ದು. ಕರೆಕ್ಟಾ? ಈಗ ಸಪೋಸ್ ಇದು ಎ ಇದೆ, ದಿಸ್ ಇಸ್ ಅ ಸೆಟ್ ಎ, ಅಂಡ್ ಸಪೋಸ್ ದಿಸ್ ಇಸ್ ದ ಸೆಟ್ ಬಿ. ಓಕೆ, ಸೊ ಯಾವ್ದು ಸೆಟ್ ಎ ಇಲ್ಲಿ, ಸೇ ಫಾರ್ ಎಕ್ಸಾಂಪಲ್ ನಾನು ಈ ಪಿಂಕ್ ಲೈನ್ ಇಂದ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ಯೋರ್ ಸೆಟ್ ಎ, ಆಮೇಲೆ ಸೆಟ್ ಬಿ ಯಾವ್ದು ನಿಮ್ದು, ದಿಸ್ ಇಸ್ ಯೋರ್ ಸೆಟ್ ಬಿ. ಓಕೆ, ಈಗ ಈ ಪಾರ್ಟ್ ಅನ್ನ ನಾವು ಎ ಇಂಟರ್ಸೆಕ್ಷನ್ ಬಿ ಅಂತ ಕರಿತೀವಿ. ಹೌದಾ? ಇಸ್ ದಿಸ್ ನಥಿಂಗ್ ಬಟ್ ಎ ಇಂಟರ್ಸೆಕ್ಷನ್ ಬಿ, ದ ಕಾಮನ್ ಎಲಿಮೆಂಟ್ಸ್ ಆಫ್ ಎ ಅಂಡ್ ಬಿ. ಎಸ್ ಆರ್ ನೋ? Is it common elements of A and B? Yes. Okay, so this is A. A minus B ಏನ್ ಹೇಳುತ್ತೆ, every element in A which should not be there in B. Okay, ಇವಾಗ ನೀವು ನೋಡ್ಬೋದು ಈ ಸೆಟ್ ಎ ದಲ್ಲಿ ಇಷ್ಟೇ ಎಲಿಮೆಂಟ್ಸ್ ಏನಿದೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬ್ಲೂ ಕಲರ್ ಇಂದ ಮಾಡ್ತೀನಿ. ಇಲ್ಲಿ ಇಷ್ಟೇ ಎಲಿಮೆಂಟ್ಸ್ ಏನಿದೆ ಇದು ನಿಮ್ದು ಬಿ ದಲ್ಲಿ ಕೂಡ ಇದೆ. ಯಾವುದು? ಎ ಮತ್ತೆ ಬಿ ದಲ್ಲಿ. ಸೊ ಎ ಮೈನಸ್ ಬಿ ಇಸ್ ನಥಿಂಗ್ ಬಟ್ ಸೆಟ್ ಎ. ಆಮೇಲೆ ಸೆಟ್ ಎ ದಿಂದ ನೀವ್ ಏನ್ ರಿಮೂವ್ ಮಾಡಬೇಕು, ವಿಚ್ ಆರ್ ಕಾಮನ್ ವಿತ್ ಬಿ. ದಿಸ್ ಇಸ್ ಯೋರ್ ವೆನ್ ಡಯಾಗ್ರಾಮ್. ಓಕೆ, ಸೊ ರಿಮೆಂಬರ್ ದಟ್. With that, let us go to next question. Okay, yes, this question is very important. This question was asked in last CET. Okay, so ಏನ್ ಹೇಳ್ತಾರೆ, there are two finite sets having m and n elements. Okay, so ಎರಡು ಸೆಟ್ ಇದಾವೆ, ಫೈನೈಟ್ ಸೆಟ್. Okay, so suppose first set ಏನ್ ಹೇಳುತ್ತೆ, suppose it is A, it is having how many elements? M number of elements. Okay, and suppose B is a second set and they are telling that this is having n number of elements respectively. Okay, ನೋಡಿ ಏನ್ ಹೇಳ್ತಾರೆ ನೆಕ್ಸ್ಟ್, the total number of subsets of first set. Okay, first and foremost thing, ನಿಮ್ಗೆ ಈ ರಿಸಲ್ಟ್ ನೆನಪಿರ್ಬೇಕು. If A is a set having n number of elements, then what is the number of subsets it can have? 2 to the power n. Yes or no? ಇಷ್ಟು ಎಲ್ರಿಗೂ ನೆನಪಿದ್ಯಾ? Okay, so if it is having n number of elements, then the number of subsets it can have is 2 to the power n. Okay, so how many subsets A will have? 2 to the power m. Correct? ಆಮೇಲೆ how many subsets B will have? 2 to the power n. Okay, ಏನ್ ಹೇಳ್ತಾರೆ, the total number of subsets of first set. Okay, ಯಾವುದು ಇಲ್ಲಿ ಫಸ್ಟ್ ಸೆಟ್? A set.
is 56 more than total number of subsets of second set. Okay, so ಏನ್ ಹೇಳ್ತಾರೆ, ಫಸ್ಟ್ ಸೆಟ್ ಸಬ್ಸೆಟ್ is equal to what? 56 more than ಅಂದ್ರೆ ಏನು, addition. Okay, so 56 more than what? Total number of subsets of second set. Okay, second set subsets ಏನಿದಾವೆ, 2 to the power n. Then find the value of m and n. Is the question clear to everyone? Is the question clear to everyone? First understand the question. Okay, ಏನ್ ಹೇಳ್ತಾ ಇದ್ದಾರೆ, ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಫಸ್ಟ್ ಸೆಟ್. ಓಕೆ, ಫಸ್ಟ್ ಸೆಟ್ ಸಬ್ಸೆಟ್ಸ್ ಎಷ್ಟಾಗುತ್ತೆ, 2 to the power m ಆಗುತ್ತೆ. ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ಸೆಕೆಂಡ್ ಸೆಟ್ ಎಷ್ಟಾಗುತ್ತೆ, 2 to the power n ಆಗುತ್ತೆ. ಏನ್ ಹೇಳ್ತಾ ಇದ್ದಾರೆ, ಫಸ್ಟ್ ಸೆಟ್ ಈಸ್ ಅಂದ್ರೆ is equal to ಅಂತ ಅರ್ಥ. ಓಕೆ, ಈಸ್ 56 ಮೋರ್. 56 ಮೋರ್ ಅಂದ್ರೆ ಏನು, ಒರಿಜಿನಲ್ ಕಿಂತ 56 ಜಾಸ್ತಿ ಇದೆ. ಜಾಸ್ತಿ ಯಾವಾಗ ಆಗುತ್ತೆ, ವೆನ್ ಯು ಆಡ್ 56. ಯಾವ್ದಕ್ಕಿಂತ ಜಾಸ್ತಿ ಇದೆ, 2 to the power n ಕಿಂತ ಜಾಸ್ತಿ ಇದೆ. ಹಾಗಾದ್ರೆ ಫೈಂಡ್ ದ ವ್ಯಾಲ್ಯೂ m and n ಅಂತ ಹೇಳ್ತಾರೆ. ಓಕೆ, ಸೊ ಲಿಟಲ್ ಬಿಟ್ ನಮ್ಗೆ ಈಸಿ ಆಗೋ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್, ನಾನು ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಇದನ್ನ ಸಪೋಸ್ ನಾನು 56 ಇಲ್ಲಿ ಬರ್ಕೊಂತೀನಿ. ಓಕೆ, ಸೊ ನಾವು ಟೆಲ್ ಮೀ 56 ನ ನಾನು 8 into 7 ಅಂತ ಬರ್ಕೋಬಹುದಾ? Can I write this as 8 into 7? Yes. Okay. Now for my convenience, ನಾನು ಸ್ವಲ್ಪ ಇಲ್ಲಿ ಒಂದೆರಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತೀನಿ. ನೋಡಿ, ನಾನು ಈ 2 to the power n ಅನ್ನ ಕಾಮನ್ ಆಗಿ ತಗೊಂತೀನಿ. ಓಕೆ, ಕಾಮನ್ ತಗೊಂಡ್ರೆ ಇಲ್ಲಿ ಏನ್ ಉಳಿತು, 2 to the power m ಉಳಿತು. ಆದ್ರೆ ಇಲ್ಲಿ n ತಗೊಂಡಿದ್ರಿಂದ ನಾನು ಇಲ್ಲಿ ಮೈನಸ್ ಅನ್ನ ಹಾಕ್ತೀನಿ. ಆಮೇಲೆ ಇಲ್ಲಿ 1 ಅಂತ ತಗೊಂಡಿದ್ದೀರಾ ಆಲ್ರೆಡಿ, 2 to the power n ತಗೊಂಡಿದ್ದೀರಾ, ಇಲ್ಲಿ 1 ಉಳ್ಕೊಂತು. ಓಕೆ, ಸೊ ಐ ವಿಲ್ ಎಕ್ಸ್ಪ್ಲೇನ್ ದಿಸ್. ಇದನ್ನ ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಬೇಸ್ ಇಸ್ ಸೇಮ್, ಸೊ ಯು ಕ್ಯಾನ್ ಆಡ್ ದ ಪವರ್ಸ್. ಸೊ n ಪ್ಲಸ್ m ಮೈನಸ್ n ಕ್ಯಾನ್ಸಲ್ ಆಯ್ತು, ಮತ್ತೆ 2 to the power m ಅಂತಾನೆ ಉಳ್ಕೊಂತು. ಓಕೆ, ಆಮೇಲೆ 2 to the power n into 1 ಏನಾಗುತ್ತೆ, 2 to the power n ಆಗುತ್ತೆ. ಸೊ ಯು ಹ್ಯಾವ್ ನಾಟ್ ಡಿಸ್ಟರ್ಬ್ ಎನಿಥಿಂಗ್. ಸರಿ, ಓಕೆ. ಈಗ ಈ 8 ಏನಿದೆ, ಈ 8 ನ ನಾನು 2 to the power 3 ಅಂತ ಬರಿಬೋದಾ? ಎಸ್, because 2 into 2 is 4, 4 into 2 is 8. Okay, fine. ಈ 7 ಅಂದ್ರೆ ಏನು, 7 I can write as what, 8 minus 1. correct, 8 minus 1 ಅಂತ ಬರಿಬಹುದು. ಈ ಮತ್ತೆ 8 ನ ನಾನು ಹೇಗ್ ಬರಿಬಹುದು, 2 to the power 3 minus 1. okay, so basically 2 to the power n into m minus 1 ಮೈನಸ್ 1 ಈ ತರ ಬರ್ಕೊಂಡ್ರೆ ನನ್ಗೆ ಈ ತರ ಏನೋ ಒಂದು ಎಕ್ಸ್ಪ್ರೆಷನ್ ಸಿಕ್ತು. ಓಕೆ, ಸೊ ನೀವು ನೋಡ್ಬೋದು ಇಲ್ಲಿ ಎಕ್ಸಾಕ್ಟ್ ಆಗಿ ಇದು ಸೇಮ್ ಇದೆ, ಕರೆಕ್ಟ್ ಅಲ್ವಾ? ಸೊ ಇಫ್ ಐ ಕಂಪೇರ್ 2 to the power n ಜಾಗದಲ್ಲಿ ಏನಿದೆ, 2 to the power 3 ಇದೆ. ಆಮೇಲೆ 2 to the power m minus n minus 1 ಜಾಗದಲ್ಲಿ ಏನಿದೆ, 2 to the power 3 minus 1 ಇದೆ. ಕರೆಕ್ಟಾ? ಎನಿ ಡೌಟ್ಸ್ ಟು ಎನಿವನ್ ಟಿಲ್ ಹಿಯರ್? Yes. Okay, just see the equations that I have written, what they had given and what we have solved. Okay, so understanding the question is important. Just see the question. If any doubts, please tell me. Yes, any doubts to anyone? Okay, so ಇವಾಗ ನಾನು ಕಂಪೇರ್ ಮಾಡಿದ್ರೆ, ಇಲ್ಲಿ ಕಂಪೇರ್ ಮಾಡಿದ್ರೆ n ಜಾಗದಲ್ಲಿ ಏನಾಯ್ತು, 3 ಆಯ್ತು. ಕರೆಕ್ಟ್ ಅಲ್ವಾ? ಸೊ ಇಫ್ ಐ ಕಂಪೇರ್ ದ ಫಸ್ಟ್ ಒನ್, ಆಮೇಲೆ ನಾನು ಇಲ್ಲಿ ಕಂಪೇರ್ ಮಾಡಿದ್ರೆ ಏನಾಯ್ತು, m ಮೈನಸ್ n ಜಾಗದಲ್ಲಿ ಏನಿದೆ, 3 ಇದೆ. ಕರೆಕ್ಟಾ? ಈಗ n ವ್ಯಾಲ್ಯೂ ನಮ್ಗೆ ಸಿಕ್ಕಿದೆ. n ವ್ಯಾಲ್ಯೂ ಎಷ್ಟು ಸಿಕ್ಕಿದೆ, 3 ಅಂತ ಸಿಕ್ಕಿದೆ. ಸೊ ಇದು m ಮೈನಸ್ 3 ಈಕ್ವಲ್ಸ್ ಟು 3 ಆಗುತ್ತೆ. ನಾನು ಮೈನಸ್ 3 ನ ಆ ಕಡೆ ಹಾಕಿದ್ರೆ ಪ್ಲಸ್ 3 ಆಯ್ತು. ಸೊ ಇದು 6 ಆಯ್ತು. therefore m is 6 and n is 3. ಓಕೆ, ಸೊ ಇದೇನಾಯ್ತು, 6, 3. ಸೊ ವಿಚ್ ಆಪ್ಷನ್? ಆಪ್ಷನ್ ಬಿ is your answer. Is this clear? Yes, any doubts to anyone? Yes, I'll give you a moment. Just look at the question what I have done. 56 ಕೊಟ್ಟಿದ್ರು, 56 ನ ನಾನು 8 into 7 ಅಂತ ಬರ್ಕೊಂಡು 8 ನ ಮತ್ತೆ 2 cube ಅಂತ ಬರ್ಕೊಂಡು ಮತ್ತೆ 7 ನ 8 minus 1 ಅಂತ ಬರ್ಕೊಂಡು we have compared the equation. Okay, yes, any doubts still here to anyone? Okay, fine. So let us move on.
ಏನ್ ಹೇಳ್ತಾರೆ ನೆಕ್ಸ್ಟ್ ಕ್ವೆಶನ್ ಇದ್ರಲ್ಲಿ ಓಕೆ 2 ಕ್ವೆಶನ್ ಇದಾವೆ ಫಸ್ಟ್ ಕ್ವೆಶನ್ ಮಾಡೋಣ ಏನ್ ಹೇಳ್ತಾರೆ ದ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಎಕ್ಸ್ ಸಚ್ ದಟ್ ದಿಸ್ ಈಕ್ವೇಶನ್ ಇಸ್ ಸ್ಯಾಟಿಸ್ಫೈಡ್ ಯಾವುದು ಇನ್ ಈಕ್ವೇಶನ್ 4x plus 9 is strictly less than 30 is equal to what ಅಂದ್ರೆ ಈ ಈಕ್ವೇಶನ್ಸ್ ಸ್ಯಾಟಿಸ್ಫೈ ಆಗೋ ತರ ಎಕ್ಸ್ ಯಾವ ವ್ಯಾಲ್ಯೂ ಸ್ಯಾಟಿಸ್ಫೈ ಆಗುತ್ತೆ ಅಂತ ಅರ್ಥ ಸೊ ಬೇಸಿಕಲಿ ನಮ್ಗೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡ್ಬೇಕು ಆದ್ರೆ ಎಕ್ಸ್ ಏನಿದೆ ಇಲ್ಲಿ ಯಾವ ತರ ನಂಬರ್ ಇದೆ ನ್ಯಾಚುರಲ್ ನಂಬರ್ ಇದೆ ಓಕೆ ಸೊ ನೋಡೋಣ ಫಸ್ಟ್ 4x plus 9 is less than 30 ಓಕೆ ಸೊ ನಾನು ಎಕ್ಸ್ ಗೆ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಸೊ ಎಕ್ಸ್ ಒಂದ್ ಕಡೆ ಇಟ್ಕೊಳ್ಳೋಣ ಆಲ್ ನ್ಯೂಮರಿಕಲ್ಸ್ ಮತ್ತೊಂದ್ ಕಡೆ ಇಟ್ಕೊಳ್ಳೋಣ ಸೊ ಫಸ್ಟ್ ನಾನು ಈ ಪ್ಲಸ್ 9 ಅನ್ನ ಎಲಿಮಿನೇಟ್ ಮಾಡ್ತೀನಿ ಪ್ಲಸ್ 9 ಹೇಗೆ ಎಲಿಮಿನೇಟ್ ಮಾಡಬಹುದು ಬೈ ಸಬ್ಟ್ರಾಕ್ಟಿಂಗ್ 9 ಆನ್ ಬೋತ್ ಸೈಡ್ಸ್ ಸೊ ನಾನು ಇಲ್ಲಿ 9 ಸಬ್ಟ್ರಾಕ್ಟ್ ಮಾಡಿದ್ರೆ ಇಲ್ಲಿ 4x ಉಳ್ಕೊಳ್ಳುತ್ತೆ ಆಮೇಲೆ 30 ಮೈನಸ್ 9 ಎಷ್ಟಾಯ್ತು 21 ಆಯ್ತು ಕರೆಕ್ಟಾ ಐ ಆಮ್ ಟ್ರೈಂಗ್ ಟು ಸಾಲ್ವ್ ಫಾರ್ ಎಕ್ಸ್ ನನಗೆ ಇಲ್ಲಿ ಬರೀ ಎಕ್ಸ್ ಮಾತ್ರ ಬೇಕು ಸೊ ಈ 4 ಎಲಿಮಿನೇಟ್ ಮಾಡೋಣ ಹೇಗೆ ಎಲಿಮಿನೇಟ್ ಮಾಡಬಹುದು ಡಿವೈಡ್ ಬೈ 4 ಆನ್ ಬೋತ್ ಸೈಡ್ಸ್ ಓಕೆ ಸೊ ಇಲ್ಲಿ 4 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಎಕ್ಸ್ ಉಳ್ಕೊಳ್ಳುತ್ತೆ ಇಲ್ಲಿ 21/4 ಆಯ್ತು ಕರೆಕ್ಟಾ ನಾವು 21/4 ಇಸ್ ನಥಿಂಗ್ ಬಟ್ 5.25 ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ಏನ್ ಹೇಳುತ್ತೆ ಎಕ್ಸ್ ವಿಲ್ ಟೇಕ್ ಆಲ್ ದ ವ್ಯಾಲ್ಯೂಸ್ ವಿಚ್ ಆರ್ ಸ್ಟ್ರಿಕ್ಟ್ಲಿ ಲೆಸ್ ದನ್ 5.25 ಓಕೆ ನಾ ಈಗ ಎಕ್ಸ್ ಯಾವ ತರ ನಂಬರ್ ಇದೆ ನ್ಯಾಚುರಲ್ ನಂಬರ್ ಇದೆ now tell me which are the natural numbers which are strictly less than 5.25 1 ಇದೆ 2 ಇದೆ 3 ಇದೆ 4 ಇದೆ even 5 ಕೂಡ ಇದೆ ಯಾಕಂದ್ರೆ 5 is less than 5.25 so what is your answer x can take the values 1 2 3 4 5 which option option B okay is this clear okay so let us move on next question ಏನ್ ಹೇಳ್ತಾರೆ the set of all integers x okay such that this inequation is satisfied ಹಾಗಾದ್ರೆ x values ಏನೇನಾಗುತ್ತೆ ಅಂತ ಅರ್ಥ ಓಕೆ ಸೊ ಏನ್ ಕೊಟ್ಟಿದ್ದಾರೆ ಫಸ್ಟ್ x ಯಾವ ತರ ನಂಬರ್ ಆಗಿರುತ್ತೆ ಇಂಟಿಜರ್ ಆಗಿರುತ್ತೆ ಆಮೇಲೆ ಏನ್ ಎಕ್ಸ್ಪ್ರೆಷನ್ ಕೊಟ್ಟಿರೋದವರು x minus 3 is less than 2 ಆದ್ರೆ x minus 3 ಅಂಡರ್ ದಿ ಮಾಡ್ ಇದೆ ಓಕೆ ಸೊ ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ ಅಂಡರ್ ದಿ ಮಾಡ್ ಇದ್ದಾಗ ಓಕೆ ದಿಸ್ ಕುಡ್ ಬಿ ಪ್ಲಸ್ ಆರ್ ಮೈನಸ್ ಯಾಕಂದ್ರೆ ಪ್ಲಸ್ ಇದ್ರೂ ಕೂಡ ಅದು ಪ್ಲಸ್ ಆಗುತ್ತೆ ಮೈನಸ್ ಇದ್ರೂ ಕೂಡ ಅದು ಪ್ಲಸ್ ಆಗುತ್ತೆ ಸೊ ಒಳಗಡೆ ಇರೋ ಕಂಟೆಂಟು ಪ್ಲಸ್ ಅಥವಾ ಮೈನಸ್ ಆಗಿರ್ಬೋದು ಓಕೆ ಸೊ ಸಿನ್ಸ್ ಮಾಡ್ ಈಸ್ ಲೆಸ್ ದನ್ 2 ಈ ಮಾಡ್ ಅನ್ನ ನಾನು ರಿಮೂವ್ ಮಾಡಿದ್ರೆ ಇದನ್ನ ನೀವು ಕ್ಲಾಸ್ ನಲ್ಲೂ ಮಾಡಿರ್ಬೋದು ಆಲ್ವೇಸ್ ರಿಮೆಂಬರ್ ನೀವು ಮಾಡ್ ಅನ್ನ ರಿಮೂವ್ ಮಾಡಿದ್ರೆ ದಿಸ್ ಆನ್ಸರ್ ಕುಡ್ ಬಿ ಪ್ಲಸ್ ಆರ್ minus okay so this x minus 3 will lie between either plus 2 or minus 2 ಯಾಕೆ mod ಇದೆ okay so mod ಇದ್ದಿದ್ರಿಂದ ಅದು ಹೇಗೂ less than plus ಆಗುತ್ತೆ but if you remove the mod the inside number could be plus or minus okay this is how you should remove the mod by taking plus and minus both so basically it is lying between minus 2 to plus 2 okay ಸರಿ ನಮ್ಗೆ ಬೇಕಾಗಿರೋದು ಏನಿಲ್ಲಿ x ವ್ಯಾಲ್ಯೂ ಬೇಕಾಗಿದೆ ಕರೆಕ್ಟ್ ಅಲ್ವಾ ಸೊ ನನ್ಗೆ ಇಲ್ಲಿ ಬರೀ x ಮಾತ್ರ ಬೇಕು ನಂಗೆ ಈ ನ್ಯೂಮರಿಕಲ್ ಬೇಡ ಸೊ ಏನ್ ಮಾಡೋಣ ಈ -3 ನ ರಿಮೂವ್ ಮಾಡೋಣ ಹೌ ಕ್ಯಾನ್ ಯು ರಿಮೂವ್ -3 ಬೈ ಆಡಿಂಗ್ +3 ಥ್ರೂ ಔಟ್ ಸೊ ಇದು -2 +3 ಆಯ್ತು ಇಲ್ಲಿ x -3 +3 ಆಯ್ತು ಆಮೇಲೆ ಇಲ್ಲಿ ಮತ್ತೆ 2 + 3 ಆಯ್ತು ಓಕೆ ಸೊ -2 + 1 ಎಷ್ಟಾಯ್ತು 1 ಆಯ್ತು ಇಲ್ಲಿ 3 ಮತ್ತೆ 3 ಕ್ಯಾನ್ಸಲ್ ಆಯ್ತು x ಉಳಿತು ಆಮೇಲೆ ಇಲ್ಲಿ ಎಷ್ಟಾಯ್ತು 5 ಆಯ್ತು ಕರೆಕ್ಟಾ ಸೊ ನಾವು ಏನ್ ಹೇಳುತ್ತೆ x is lying between 1 and 5 strictly between 1 and 5 ಅಂದ್ರೆ 1 ಇನ್ಕ್ಲೂಡ್ ಆಗಿಲ್ಲ 5 ಕೂಡ ಇನ್ಕ್ಲೂಡ್ ಆಗಿಲ್ಲ ಓಕೆ ಸೊ ಹಿಯರ್ ಇಸ್ ಯೋರ್ 1 2 3 4 5 okay so 1 is not included 5 is not included now which are the integers anta ಹೇಳ್ತಾರೆ so which are the integers between 1 and 5 2 3 4 are the integers between 1 and 5 so what is your answer answer C is this clear okay so the integers between 1 and 5 are 2 3 4 so the answer is C okay yes any doubts to anyone to here
Yes, I'm asking something. Any doubts to anyone to here? No, ma'am. ಓಕೆ ಸರಿ. ಸೊ ಫಸ್ಟ್ ಕ್ವಶನ್ ಅಲ್ಲಿ ನ್ಯಾಚುರಲ್ ನಂಬರ್ ಇತ್ತು, ಸೆಕೆಂಡ್ ಕ್ವಶನ್ ಅಲ್ಲಿ ಇಂಟೀಜರ್ ಇತ್ತು, ಆಮೇಲೆ ಸೆಕೆಂಡ್ ಕ್ವಶನ್ ಅಲ್ಲಿ ಏನಿತ್ತು ಮಾಡ್ಯುಲಸ್ ಇತ್ತು. ಆಲ್ವೇಸ್ ರಿಮೆಂಬರ್, ನೀವು ಮಾಡ್ ರಿಮೂವ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಇಫ್ ದೆರ್ ಇಸ್ ಅನ್ನೋನ್ ನಂಬರ್, ಓಕೆ, ಈಗ ನಾನು ಸಪೋಸ್ ಇದನ್ನ ಏನೋ 7 ಅಂತ ಬರೀತೀನಿ, ಕರೆಕ್ಟಾ? 7 ಯಾವಾಗ ಆಗಿರುತ್ತೆ? ಐದರ್ ಇಟ್ ಇಸ್ ಮಾಡ್ 7, ಪ್ಲಸ್ ಅಂತೂ ಪ್ಲಸ್ ಅಂತಾನೆ ಉಳಿಯುತ್ತೆ, ಮೈನಸ್ ಇದ್ರೂ ಕೂಡ ಪ್ಲಸ್ ಅಂತಾನೆ ಆಗುತ್ತೆ. ಈಗ ನಾನು ಮಾಡ್ ಎಕ್ಸ್ ಅಂತ ಬರೆದ್ರೆ, ಈಗ ಅದು ಎಕ್ಸ್ ಯಾವ ವ್ಯಾಲ್ಯೂ ಅಂತ ನಮ್ಗೆ ಗೊತ್ತಿಲ್ಲ, ಅದು ಅನ್ನೋನ್ ಆಗಿದೆ ನಮ್ಗೆ. ಸೊ ಅನ್ನೋನ್ ಇದ್ದಾಗ ನೀವು 2 ವ್ಯಾಲ್ಯೂ ತಗೊಳ್ಬೇಕಾಗುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ. ನೀವು ಮಾಡ್ ರಿಮೂವ್ ಮಾಡ್ಬೇಕಂದ್ರೆ ಮಾಡ್ ನಲ್ಲಿ ಇನ್ಸೈಡ್ ಇರೋ ವ್ಯಾಲ್ಯೂ ಅನ್ನೋನ್ ಇದ್ರೆ ನೀವು ಪ್ಲಸ್ ಮತ್ತೆ ಮೈನಸ್ 2 ತಗೋಬೇಕು. ಇಸ್ ದಟ್ ಕ್ಲಿಯರ್? Is that clear with everyone? Yes? Okay. Yes, ma'am. Fine. Okay. Next. ಇದು 2 ಕ್ವಶನ್ ಸ್ವಲ್ಪ ವೇರ್ ಯು ಹ್ಯಾವ್ ಟು ಥಿಂಕ್ ಅ ಲಿಟಲ್ ಬಿಟ್. ಈಸಿ ಕ್ವಶನ್ಸ್ ಆದ್ರೆ ಥಿಂಕ್ ಮಾಡ್ಬೇಕು. ಓಕೆ, ಏನ್ ಕೊಟ್ಟಿದ್ದಾರೆ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಫಸ್ಟ್ ಇಲ್ಲಿ ನೋಡ್ಕೊಳ್ಳೋಣ. ಯಾವ ಆಪರೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ಎ ಇಂಟರ್ಸೆಕ್ಷನ್ ಬಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಟೆಲ್ ಮಿ, ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ಏನು? ಕಾಮನ್ ಎಲಿಮೆಂಟ್ಸ್ ಆಫ್ ಎ ಅಂಡ್ ಬಿ, ಹೌದಾ? ಈಗ ಸಪೋಸ್ ಇದು 1, 2 ಇದೆ, ಆಮೇಲೆ ಬಿ ಏನೋ ಒಂದು 2, 3, 4 ಅಂತ ಇದೆ. ಹಾಗಾದ್ರೆ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ? ಯಾವ ಎಲಿಮೆಂಟ್ಸ್ ಕಾಮನ್ ಇದಾವೆ ಎ ಮತ್ತೆ ಬಿ ದಲ್ಲಿ? ಓನ್ಲಿ ಎಲಿಮೆಂಟ್ 2, ಕರೆಕ್ಟ್ ಅಲ್ವಾ? ಸೊ ಇವಾಗ ಇಂಟರ್ಸೆಕ್ಷನ್ ಇದ್ದಾಗ ಏನಾಗುತ್ತೆ? ಎ ಮತ್ತೆ ಬಿ ದಲ್ಲಿ ಈ ಸೇಮ್ ಎಲಿಮೆಂಟ್ಸ್ ಇರ್ತಾವೆ. ಸೊ ಕ್ಯಾನ್ ಐ ಸೇ ದಟ್ ಫ್ರಮ್ ಎ ಅಂಡ್ ಬಿ 2 is equals to 2 ಅಂತ ಹೇಳ್ಬೋದಲ್ವಾ ನಾನು? ಎಸ್. ಓಕೆ, ಅದೇ ತರ ನಾನು ಸಪೋಸ್ ಒಂದು ಎ ಬಿ ಅಂತ ತಗೊಂತೀನಿ, ಮತ್ತೊಂದು ಎ ಬಿ ಸಿ ಅಂತ ತಗೊಂತೀನಿ, ಕರೆಕ್ಟಾ? ಇವಾಗ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ? ಯಾವ್ದು ಕಾಮನ್ ಎಲಿಮೆಂಟ್ಸ್ ಇದ್ರಲ್ಲಿ? ಎ ಕಾಮನ್ ಇದೆ, ಬಿ ಕಾಮನ್ ಇದೆ, ಕರೆಕ್ಟ್ ಅಲ್ವಾ? ಸೊ ದಿಸ್ ಎಲಿಮೆಂಟ್ ಇಸ್ ಸೇಮ್ ಅಂಡ್ ದಿಸ್ ಎಲಿಮೆಂಟ್ ಇಸ್ ಆಲ್ಸೋ ಸೇಮ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಇಂಟರ್ಸೆಕ್ಷನ್ ಇದ್ದಾಗ ಎಲಿಮೆಂಟ್ಸ್ ಸೇಮ್ ಆಗಿರ್ತಾವೆ. ಓಕೆ, ದಟ್ ಮಚ್ ವಿ ವಿಲ್ ಯೂಸ್ ಹಿಯರ್. ಏನ್ ಹೇಳ್ತಾರೆ? ಎ ಇಸ್ ಅ ಸೆಟ್. ಯಾವ ತರ ಸೆಟ್? ಇಟ್ ಇಸ್ ಹ್ಯಾವಿಂಗ್ ದ ಆರ್ಡರ್ಡ್ ಪೇರ್ಸ್ ಎಕ್ಸ್, ವೈ, ವೇರ್ ವೈ ಇಸ್ ಡಿಫೈನ್ಡ್ ಆಸ್ ಇ ಟು ದ ಪವರ್ 2x. ಓಕೆ, ಸರಿ. ಬಿ ಏನಂತ ಹೇಳ್ತಾರೆ? ಬಿ ಕೂಡ ಆರ್ಡರ್ಡ್ ಪೇರ್ಸ್ ಎಕ್ಸ್, ವೈ ಸಚ್ ದಟ್ ವೈ ಇಸ್ e to the power minus 2x, where x is any real number. Okay, ಹಾಗಾದ್ರೆ a intersection b ಯಾವ ತರ ಸೆಟ್ ಆಗುತ್ತೆ ಅಂತ ಅರ್ಥ. ಓಕೆ, what they are asking, what is a intersection b ಅಲ್ಲಿ ಯಾವ ತರ ಎಲಿಮೆಂಟ್ಸ್ ಇರ್ತಾವೆ? ಯಾವ ತರ ಸೆಟ್ ಇದು? ನಾಟ್ ಸೆಟ್ ಅಥವಾ ಎಂಟಿ ಇರುತ್ತಾ, ಅಥವಾ ಸಿಂಗಲ್ಟನ್ ಇರುತ್ತಾ, ಅಥವಾ ನನ್ ಆಫ್ ದೀಸ್ ಇರುತ್ತಾ? ಓಕೆ, ಈಗ ಐ ಆಮ್ ಗೋಯಿಂಗ್ ಟು ಅಪ್ಲೈ ದ ಇನ್ಫಾರ್ಮೇಶನ್ ದಟ್ ವಿ ನೋ. ಓಕೆ, ಈಗ ಹೇಳಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಸೆಟ್ ಏನೇನ್ ವ್ಯಾಲ್ಯೂ ಇರುತ್ತೆ? ನಾನು ಸಪೋಸ್ ಇಲ್ಲಿ ರಿಯಲ್ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾನು ಎಕ್ಸ್ ಟು ದ ಪವರ್ ಎಕ್ಸ್ ಈಕ್ವಲ್ಸ್ ಟು 0 ಅಂತ ತಗೋಬಹುದು 2 ಸೆಟ್ ನಲ್ಲಿ, ಎ ದಲ್ಲಿ ಬಿ ದಲ್ಲಿ. ಈ ತರ ತಗೊಂತ ಹೋದ್ರೆ ಮೆನಿ ವ್ಯಾಲ್ಯೂಸ್ ಆಫ್ ಎ ಅಂಡ್ ಬಿ ಯು ವಿಲ್ ಗೆಟ್, ಕರೆಕ್ಟಾ? ಓಕೆ, ನೌ ವಾಟ್ ಈಸ್ ದ ಎಲಿಮೆಂಟ್ ಇನ್ ಎ? ವಾಟ್ ಈಸ್ ದ ಫಂಕ್ಷನ್? ಇ ಟು ದ ಪವರ್ 2x. What is the element in b? The function is e to the power minus 2x. Correct? ಈಗ ಹೇಳಿ, ನಾನು a intersection b ತಗೊಂಡ್ರೆ ಪ್ರತಿ ಎಲಿಮೆಂಟು ಈಕ್ವಲ್ ಆಗಿರುತ್ತಾ ಇಲ್ವಾ? ಇಂಟರ್ಸೆಕ್ಷನ್ ಅಲ್ಲಿ ಬರೋ ಎಲಿಮೆಂಟ್ಸು ಈಕ್ವಲ್ ಆಗಿರುತ್ತೆ, ಹೌದಾ ಇಲ್ವಾ? That is what I told before, no? Okay, see, if this is a set ab, if this is a set ABC, intersection ಏನಾಗುತ್ತೆ ಇಲ್ಲಿ? A and B. ಅಂದ್ರೆ A is equals to A, B is equals to B. ಪ್ರತಿ ಎಲಿಮೆಂಟ್ ಸೇಮ್ ಆಗಿರುತ್ತೆ. ಸೊ ಇಲ್ಲಿ ನಾವು ಇಂಟರ್ಸೆಕ್ಷನ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ಇಂಟರ್ಸೆಕ್ಷನ್ ಆಗಿದ್ರಿಂದ ಈ ಎಲಿಮೆಂಟು ಆಮೇಲೆ ಈ ಎಲಿಮೆಂಟು ಈಕ್ವಲ್ ಆಗಿರ್ತಾವೆ ಅಂತ ಅರ್ಥ. ಓಕೆ, ಇಂಟರ್ಸೆಕ್ಷನ್ ಆಗಿದ್ರಿಂದ ಎಲಿಮೆಂಟ್ಸ್ ಈಕ್ವಲ್ ಆಗ್ತಾವೆ. ಓಕೆ, ಸೊ ಫ್ರಮ್ ದಿಸ್ ವಿ ವಿಲ್ ಟ್ರೈ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಏನ್ ಮಾಡ್ಬೋದು ನಾನು? ಇದನ್ನ ಸಪೋಸ್ ಇದನ್ನ ಡಿನಾಮಿನೇಟರ್ ತಗೊಂಡ್ ಬರ್ತೀನಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ.
ಇಲ್ಲಿ ಏನ್ ಉಳಿತು 1 ಉಳಿತು ಕರೆಕ್ಟಾ. ಈಗ ನಾನು ಸಪೋಸ್ ಇದನ್ನ ನ್ಯೂಮರೇಟರ್ಗೆ ತಗೊಂಡ್ ಬರ್ತೀನಿ. ನ್ಯೂಮರೇಟರ್ ತಗೊಂಡ್ ಬಂದ್ರೆ -2x ಏನಾಗುತ್ತೆ +2x ಆಗುತ್ತೆ. ಇವಾಗ ನೀವು ನೋಡ್ಬೋದು ಇಲ್ಲಿ ಬೇಸ್ ಸೇಮ್ ಇದೆ, ಸೊ ವಿ ಕ್ಯಾನ್ ಆಡ್ ದ ಪವರ್ಸ್. 2x + 2x ಎಷ್ಟಾಯ್ತು 4x ಆಯ್ತು. ಇಲ್ಲಿ 1 ಇದೆ ಕರೆಕ್ಟಾ. ನಾವು 1 ಅನ್ನ ನಾನು e⁻0 ಅಂತ ಬರೀಬೋದಾ? ಹೌದು, ಯಾಕಂದ್ರೆ ಎನಿ ನಂಬರ್ ಟು ದ ಪವರ್ 0 is always 1. ಸೊ 1 ಅನ್ನ ನಾನು e⁻0 ಅಂತ ಬರಿಬಹುದು. ಸೊ ಈಗ ಬೇಸ್ ಸೇಮ್ ಇದೆ, ನಾನು ಪವರ್ಸ್ ಅನ್ನ ಕಂಪೇರ್ ಮಾಡಿದ್ರೆ ನನ್ಗೆ ಏನ್ ಸಿಗುತ್ತೆ 4x = 0. ಸೊ x = ಏನಾಯ್ತು 0 ಆಯ್ತು. ಅಂದ್ರೆ ಈ A ಇಂಟರ್ಸೆಕ್ಷನ್ B ದಲ್ಲಿ ಒಂದು ಎಲಿಮೆಂಟ್ ಇದೆ. ಯಾವ ಎಲಿಮೆಂಟ್ ಇದೆ 0 ಅನ್ನೋ ಎಲಿಮೆಂಟ್ ಇದೆ ಕರೆಕ್ಟಾ. ಸೊ ದಿಸ್ ಇಸ್ ಅ ಎಲಿಮೆಂಟ್. ಸೊ ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್? There is only one element, single element. So what kind of set is this? It is a singleton set. Is this clear? Is this clear with everyone? Okay. So ನಾನು ಏನ್ ಮೆಥಡ್ ಅಪ್ಲೈ ಮಾಡಿದೆ ಇಲ್ಲಿ ಇಂಟರ್ಸೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇಂಟರ್ಸೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಿದ್ರಿಂದ ಪ್ರತಿ ಎಲಿಮೆಂಟು A ಮತ್ತೆ B ದಲ್ಲಿ ಸೇಮ್ ಇದ್ದಾಗ ಅದು ಇಂಟರ್ಸೆಕ್ಷನ್ ಅಲ್ಲಿ ಬರುತ್ತೆ. ಸೊ ಇಂಟರ್ಸೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಿದ್ರಿಂದ ಈ ಎಲಿಮೆಂಟು ಈಕ್ವಲ್ ಆಗುತ್ತೆ ಅಂತ ಅಸ್ಯೂಮ್ ಮಾಡ್ಕೊಂಡು ವಿ ಟ್ರೈಡ್ ಸಾಲ್ವಿಂಗ್ ಫಾರ್ ಎಕ್ಸ್. ಆಮೇಲೆ ಎಕ್ಸ್ ಸಾಲ್ವ್ ಮಾಡಾದ್ಮೇಲೆ ಎಷ್ಟು ಸೊಲ್ಯೂಷನ್ ಬಂತು ನಮ್ಗೆ? ಇಲ್ಲಿ ಒಂದೇ ಒಂದ್ ಸೊಲ್ಯೂಷನ್ ಬಂತು. ಒಂದೇ ಒಂದ್ ಸೊಲ್ಯೂಷನ್ ಅಂದ್ರೆ ಸೆಟ್ ನಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ? ಒಂದು ಸೊಲ್ಯೂಷನ್. ಸೊ ಒನ್ ಸೊಲ್ಯೂಷನ್ ಅಂದ್ರೆ ಒನ್ ಎಲಿಮೆಂಟ್ ಅಂದ್ರೆ ಯಾವ ತರ ಸೆಟ್ ಆಯ್ತು? ಸಿಂಗಲ್ಟನ್ ಸೆಟ್. ಓಕೆ, ಎಸ್, ಫೈನ್. So this question I will come back later. ಸ್ವಲ್ಪ easy questions ಮುಗಿಸ್ಬಿಡೋಣ ಫಸ್ಟ್. Okay, so fine. This first question is very interesting. Okay, ತುಂಬಾ easy questions ಇದೆ actually, but ನಿಮ್ಗೆ ಒಂದ್ ಎರಡು ರಿಸಲ್ಟ್ ಗೊತ್ತಿರ್ಬೇಕು ಇಲ್ಲಿ. ಇದನ್ನೆಲ್ಲ ಏನ್ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ ಆಕ್ಚುಲಿ. ಓಕೆ, ಸೊ ಫಸ್ಟ್ ಏನ್ ಕೊಡ್ತಾರೆ? A is a set. ಯಾವ ತರ ಸೆಟ್? ಆರ್ಡರ್ಡ್ ಪೇರ್ಸ್ ಆಫ್ x, y. ಓಕೆ, ಆಮೇಲೆ x, y ಮಧ್ಯದಲ್ಲಿ ಏನ್ ರಿಲೇಷನ್ ಇದೆ? x² + y² is 25. ಸರಿ. ಓಕೆ, B is a set. ಯಾವ ತರ ಸೆಟ್? ಆರ್ಡರ್ಡ್ ಪೇರ್ಸ್ ಆಫ್ x, y. ಆಮೇಲೆ x, y ಗೆ ಏನ್ ರಿಲೇಷನ್ ಇದೆ? x² + 16y² = 144 ಅಂತ ಹೇಳ್ತಾರೆ. ಹಾಗಾದ್ರೆ A intersection B contains how many points? 1 point, 2 point, 3 points or 4 points? Intersection ಅಂದ್ರೆ ಏನು? Intersection ಅಂದ್ರೆ ಕಾಮನ್ ಎಲಿಮೆಂಟ್ಸ್ ಆಫ್ A and B. ಕರೆಕ್ಟಾ? ಈಗ there are many elements which satisfy this equation. ಕರೆಕ್ಟಾ? there will be many solutions for this. ನೀವು ಮುಂಚೆ ನಾವು ಮಾಡಿರೋ ಕ್ವೆಶನ್ಸ್ ಅಲ್ಲಿ ಆ ತರ ಇಲ್ಲಿ ಮಾಡಕ್ಕಾಗಲ್ಲ. ಆದ್ರೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ A ಈಕ್ವೇಶನ್ ಅನ್ನ. ಓಕೆ, ಸೊ ಈ ಈಕ್ವೇಶನ್ ಅನ್ನ ನಾನು 5² ಅಂತ ಬರಿಬೋದಾ? ಎಸ್. ಓಕೆ, ನಾನು ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಟೆಲ್ ಮಿ, ಇಸ್ ದಿಸ್ ದ ಈಕ್ವೇಶನ್ ಆಫ್ ಸರ್ಕಲ್ ಆರ್ ನೋ, ವಿಚ್ ಇಸ್ ಪಾಸಿಂಗ್ ಥ್ರೂ ಒರಿಜಿನ್? Yes. Okay, so it is in the form of x² + y² = r², which is a equation of circle. So ನಮ್ಗೆ ಸ್ವಲ್ಪ ಏನೋ ಗೊತ್ತಾಯ್ತು. ಫಸ್ಟ್ ಈಕ್ವೇಶನ್ ಸರ್ಕಲ್ ನಲ್ಲಿ ಇದೆ, ಸರ್ಕಲ್ ಫಾರ್ಮ್ ನಲ್ಲಿ ಇದೆ. ಸರಿ. ಓಕೆ, ಸ್ವಲ್ಪ ಬಿ ಈಕ್ವೇಶನ್ ಬನ್ನಿ. ಬಿ ಈಕ್ವೇಶನ್ ಅನ್ನ ನಾನು ಏನ್ ಮಾಡ್ತೀನಿ? ಓಕೆ, ಇಫ್ ಯು ಡಿವೈಡ್ ಥ್ರೂ ಔಟ್ ಬೈ 144. ಈಗ ಸ್ವಲ್ಪ ಓಕೆ, ಸೊ ಈ ತರ ಈಕ್ವೇಶನ್ ಇದೆ. ನಾನು ನನ್ನ ಕನ್ವೀನಿಯನ್ಸ್ಗೋಸ್ಕರ ಡಿವೈಡ್ ಬೈ 144 ಮಾಡ್ತೀನಿ ಎಲ್ಲ ಕಡೆ. ಸೊ ಇದೇನಾಯ್ತು? x² / 144 ಆಯ್ತು. 16y² / 144 ಆಯ್ತು. ಇಲ್ಲಿ ಏನಾಗುತ್ತೆ? 1 ಆಗುತ್ತೆ. ಕರೆಕ್ಟಾ? ಸೊ ದಿಸ್ ಇಸ್ x² / 144. ಆಮೇಲೆ ಇಲ್ಲಿ ಎಷ್ಟಾಗುತ್ತೆ? y² divided by how much I'll get here? 1 second. Yes. Tell me, can you see? Okay, before dividing only. Divide ಮಾಡ್ದನೆ ಹೇಳ್ಬೋದಾ ಇದು ಯಾವ ಈಕ್ವೇಶನ್ ಅಂತ? ಯಾರಾದ್ರೂ ಹೇಳ್ಬೋದಾ ಇದು ಯಾವ ಈಕ್ವೇಶನ್ ಅಂತ? Okay, if you observe, tell me, is this the equation of ellipse? Okay, so if you have not studied, okay, if you have not studied, ಏನ್ ಹೇಳುತ್ತೆ? This is the actually the equation of circle. This is the equation of ellipse. Okay, so ಇದು ಸರ್ಕಲ್ ಇದೆ. ಓಕೆ,
ಆಮೇಲೆ ಇದು ಎಲಿಪ್ಸ್ ಇದೆ. This is the shape of the ellipse. Okay. Now, before going for this question, ನಿಮ್ಗೆ ಯಾವ್ಯಾವ ಚಾಪ್ಟರ್ ಆಗಿದೆ ಸ್ವಲ್ಪ ಯಾರಾದ್ರೂ ಹೇಳ್ಬೋದಾ? ಕೊನಿಕ್ ಸೆಕ್ಷನ್ ಆಗಿದ್ಯಾ? ಎಸ್, ಎನಿಬಡಿ ಕ್ಯಾನ್ ಟೆಲ್ ಕೊನಿಕ್ ಸೆಕ್ಷನ್ ಆಗಿದ್ಯಾ? ಆಗಿದ್ರೆ ಮಾತ್ರ ಈ ಕ್ವೆಶನ್ ಹೋಗ್ತೀನಿ ನಾನು, ಇಲ್ಲಾಂದ್ರೆ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕೊನಿಕ್ ಸೆಕ್ಷನ್ ಆಗಿದ್ಯಾ? ಆಗಿಲ್ವಾ? ಸರಿ, ಓಕೆ. ಸೊ ಈ ಕ್ವೆಶನ್ ಬೇಡ ಇರುವಾಗ ಹಾಗಾದ್ರೆ, ಯಾಕಂದ್ರೆ ನಿಮ್ಗೆ ಆಗಿಲ್ಲ ಅಂದ್ರೆ ಯು ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ದಟ್ ಈಕ್ವೇಶನ್. ಫೈನ್, ವಿ ವಿಲ್ ಕಮ್ ಬ್ಯಾಕ್ ಟು ದಟ್ ಕ್ವೆಶನ್ ಲೇಟರ್. ಓಕೆ, ಸರಿ. ಫೈನ್, ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ಏನ್ ಹೇಳ್ತಾರೆ? ಎ ಇಸ್ ಅ ಸೆಟ್. ಯಾವ ತರ ಸೆಟ್? ಎಕ್ಸ್ ಸಚ್ ದಟ್ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂಸ್ ಆಸ್ 3 to the power n and n is less than or equal to x, where n is natural number. Okay, so n natural number ಆಗಿದೆ, ಆಮೇಲೆ n less than or equal to 6 ಆಗಿದೆ. So which are the natural number less than or equal to 6? 1, 2, 3, 4, 5 and 6. ಕರೆಕ್ಟ್ ಅಲ್ವಾ? ಓಕೆ, ಸೊ ಏನ್ ಹೇಳ್ತಾರೆ? x equals to 3 to the power n. So n a ವ್ಯಾಲ್ಯೂ ಏನೇನಾಗುತ್ತೆ ಇಲ್ಲಿ? ಏನ್ ಎಲಿಮೆಂಟ್ಸ್ ಆಗುತ್ತೆ? 3. n can take 1, n can take 2, n can take 3, n can take 4, n will be 5 and n will be 6. ಕರೆಕ್ಟ್ ಅಲ್ವಾ? ಸೊ ಇದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳೋಣ. 3 to the power 1 is 3, 3 square is 9, 3 cube is 27, 27 into 3 ಎಷ್ಟಾಯ್ತು? 81 ಆಯ್ತು. 81 into 3 ಎಷ್ಟಾಯ್ತು? 243 ಆಯ್ತು. ಆಮೇಲೆ 243 into 6 ಎಷ್ಟಾಯ್ತು? 729 ಆಯ್ತು. ಕರೆಕ್ಟಾ? ಸೊ ಅವ್ರು ಕೊಟ್ಟಿರೋದೇನು? ಎಕ್ಸ್ ಇಸ್ 3, a is 3 to the power n and n is less than or equal to 6. ಓಕೆ, ನೆಕ್ಸ್ಟ್ ಬಿ ಗೆ ಬರೋಣ. ಏನ್ ಹೇಳ್ತಾರೆ? ಬಿ ಎಕ್ಸ್ ಸಚ್ ದಟ್ 9 to the power n. ಓಕೆ, ಆಮೇಲೆ n is less than or equal to 4 where n is a natural number. Okay, so which are the natural number less than or equal to 4? 1 ಇದೆ, 2 ಇದೆ, 3 ಇದೆ, 4 ಇದೆ. ಕರೆಕ್ಟ್ ಅಲ್ವಾ? ಸೊ ಬಿ ಏನಾಗುತ್ತೆ ಇವಾಗ? 9 to the power 1 ಆಗುತ್ತೆ, 9 to the power 2 ಆಗುತ್ತೆ, 9 to the power 3 ಆಗುತ್ತೆ, 9 to the power 4 ಆಗುತ್ತೆ. ಸೊ ಬೇಸಿಕಲಿ ಬಿ ಏನಾಯ್ತು? 9 ಆಯ್ತು, 81 ಆಯ್ತು, 81 ಆದ್ಮೇಲೆ 729 ಆಯ್ತು, ಆಮೇಲೆ 9 to the power 4 6561 ಆಗುತ್ತೆ. ಓಕೆ, ಚೆಕ್ ಮಾಡಿ. ಸೊ ಇದು ನಿಮ್ದು ಸೆಟ್ ಎ ಆಯ್ತು, ಇದು ನಿಮ್ದು ಸೆಟ್ ಬಿ ಆಯ್ತು. ಅದಾದ್ಮೇಲೆ ನೋಡೋಣ ಏನ್ ಕ್ವೆಶನ್ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ಇನ್ಕರೆಕ್ಟ್ ಅಂದ್ರೆ ಯಾವ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ ಅಂತ ಅರ್ಥ. ಓಕೆ, ಸೊ ಯಾವ ರಾಂಗ್ ಆಗಿದೆ ಚೆಕ್ ಮಾಡ್ಬೇಕಾಗುತ್ತೆ. ಕರೆಕ್ಟಾ? ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ? ಎ ಯೂನಿಯನ್ ಬಿ. ಕರೆಕ್ಟಾ? ಸೊ ಫಸ್ಟ್ ಎ ಯೂನಿಯನ್ ಬಿ ಫೈಂಡ್ ಮಾಡ್ಕೊಳ್ಳೋಣ. ಯೂನಿಯನ್ ಅಂದ್ರೆ ಏನು? ಎವ್ರಿ ಎಲಿಮೆಂಟ್ ಆಫ್ ಎ ಅಂಡ್ ಬಿ. ಕರೆಕ್ಟಾ? ಸೊ ಎ ಅಂಡ್ ಬಿ ನಲ್ಲಿ ಏನಾಗುತ್ತೆ? 3, 9, 27, 81, 243, 729. ಇದು ಎ ಆಯ್ತು. ಬಿ ದಲ್ಲಿ ಏನೇನಿದೆ? 9 ಇದೆ, ಆಲ್ರೆಡಿ ಬರ್ದಿದೀವಿ. 81 ಬರ್ದಿದೀವಿ, 729 ಕೂಡ ಬರ್ದಿದೀವಿ ಆಲ್ರೆಡಿ. ಏನಾಗುತ್ತೆ? 6561. ಕರೆಕ್ಟಾ? ಸೊ ಇಸ್ ಇಟ್ ಕರೆಕ್ಟ್ ಸ್ಟೇಟ್ಮೆಂಟ್? 3, 9, 27, 81. ಓಕೆ, ಸೊ ದಿಸ್ ಇಸ್ ಕರೆಕ್ಟ್ ಸ್ಟೇಟ್ಮೆಂಟ್. ನಮ್ಗೆ ಬೇಕಾಗಿರೋದು ಇನ್ಕರೆಕ್ಟ್. ಕರೆಕ್ಟಾ? ಸರಿ, ಎ ಇಂಟರ್ಸೆಕ್ಷನ್ ಬಿ ಅಂತ ಕೇಳ್ತಾರೆ. ಇಂಟರ್ಸೆಕ್ಷನ್ ಅಂದ್ರೆ ಏನು? ಕಾಮನ್ ಎಲಿಮೆಂಟ್ಸ್ ಆಫ್ ಎ ಅಂಡ್ ಬಿ. ಓಕೆ, ಸೊ ಯಾವ್ದಾವ್ದು ಕಾಮನ್ ಎಲಿಮೆಂಟ್ಸ್ ಎ ಮತ್ತೆ ಬಿ ದಲ್ಲಿ? 9 ಇದೆ. ಕರೆಕ್ಟಾ? ಆಮೇಲೆ 81 ಇದೆ, ಆಮೇಲೆ ಯಾವ್ದಿದೆ? 729 ಇದೆ. ಸೊ 9, 81, 729, 651 ಅಂತ ಅವ್ರು ಹೇಳ್ತಾರೆ. ಆದ್ರೆ ಇದು ಕಾಮನ್ ಆಗಿಲ್ಲ. ಸೊ ಕ್ಯಾನ್ ಐ ಸೇ ದಟ್ ದಿಸ್ ಇಟ್ ಇಸ್ ಇನ್ಕರೆಕ್ಟ್? ಎಸ್. ಸೊ ವಾಟ್ ಇಸ್ ಯೋರ್ ಆನ್ಸರ್? ಆನ್ಸರ್ ಬಿ. ಯಾಕಂದ್ರೆ ಎ ಇಂಟರ್ಸೆಕ್ಷನ್ ಬಿ ಏನಾಗುತ್ತೆ? 9, 81, 729 ಆಗುತ್ತೆ. ಆದ್ರೆ ಅವರು 6561 ಅಂತ ಕೊಟ್ಟಿದ್ದಾರೆ. ಸೊ ಇದು ಇನ್ಕರೆಕ್ಟ್ ಆಯ್ತು. ಸೊ ವಾಟ್ ಇಸ್ ಯೋರ್ ಆನ್ಸರ್? ಆನ್ಸರ್ ಬಿ. ಇಸ್ ದಿಸ್ ಕ್ಲಿಯರ್? Yes. Any doubts to anyone? Is this question clear to everyone? Yes, ma'am. Yes. ನೀವು ಬೇಕಂದ್ರೆ ನೆಕ್ಸ್ಟ್ ಕೂಡ ಚೆಕ್ ಮಾಡಬಹುದು. A minus B. ಏನು A minus B meaning? All elements of A which are not there in B. ಅಂದ್ರೆ A ಎಲಿಮೆಂಟ್ಸ್ ಯಾವುದು ಬಿ ದಲ್ಲಿ ಇರಬಾರ್ದು, ಆ ಎಲಿಮೆಂಟ್ಸ್ ಬರ್ಬೇಕು. ಕರೆಕ್ಟಾ? ಸೊ ಫಸ್ಟ್ ಏನಿದೆ? 3 ಇದೆ. ಸೊ ಬಿ ದಲ್ಲಿ ಅದಿಲ್ಲ,
3 ಬರುತ್ತೆ. 9 ಇದೆ, 9 ಬರಲ್ಲ. 27 ಬಿ ದಲ್ಲಿ ಇಲ್ಲ, ಸೊ 27 ಬರುತ್ತೆ. 81 ಇದೆ, ಓಕೆ. ಸೊ 243 ಇಲ್ಲ, ಸೊ 243 ಬಂತು. 729 ಇದೆ, ಕರೆಕ್ಟ್ ಅಲ್ವಾ? ಸೊ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ, ಅವ್ರು ಕೊಟ್ಟಿರೋದು ಕರೆಕ್ಟಾ? ಅದೇ ತರ ಈ ಆಪರೇಷನ್ ಅಂದ್ರೆ ದಿಸ್ ಆಪರೇಷನ್ ಇಸ್ ಎ ಮೈನಸ್ ಬಿ ಯೂನಿಯನ್ ಬಿ ಮೈನಸ್ ಎ. ಓಕೆ, ಸೊ ಈ ಚೆಕ್ ಮಾಡಿದ್ರೆ ಇದು ಕೂಡ ಕರೆಕ್ಟ್ ಬರುತ್ತೆ, ಬಿಕಾಸ್ ನಮ್ಗೆ ಆಲ್ರೆಡಿ ಆನ್ಸರ್ ಸಿಕ್ಕಿದೆ, ವಿಚ್ ಇಸ್ ಇನ್ಕರೆಕ್ಟ್. ಇಂಟರ್ಸೆಕ್ಷನ್ ಇಸ್ ಇನ್ಕರೆಕ್ಟ್. ಸೊ ಆನ್ಸರ್ ಬಿ. ಇಸ್ ದಿಸ್ ಕ್ಲಿಯರ್ ವಿತ್ ಎವ್ರಿವನ್? Okay, Yes, ma'am. good. So let us go for next question. Venn diagram ಓದೋದು ಎಲ್ರಿಗೂ ಗೊತ್ತಾ? Everybody knows how to read Venn diagrams? ಗೊತ್ತಾ ಎಲ್ರಿಗೂ ಹೇಗೆ ರೀಡ್ ಮಾಡೋದು Venn diagram ಅಂತ? ಓಕೆ, ಫೈನ್. ಜಸ್ಟ್ ಸಿ. ನಾನು ಸ್ವಲ್ಪ ಒಂದೆರಡು ರಿವಿಷನ್ ಮಾಡ್ತೀನಿ ಇಲ್ಲಿ. ಕ್ವೆಶನ್ ಬಗ್ಗೆ ಹೇಳಲ್ಲ ಸದ್ಯಕ್ಕೆ. If this is a universal set, okay, so very first operation I will take. If this is A, this is B, okay. A union B andre ಏನು? All elements of A and B, correct? So all elements of A as well as all elements of B. So ಇದು shaded region ಏನಾಯ್ತು? ನಿಮ್ದು A union B ಆಯ್ತು, ಕರೆಕ್ಟಾ? Now A intersection B ಅಂದ್ರೆ ಏನ್ ಹೇಳುತ್ತೆ? If this is A and B, intersection ಅಂದ್ರೆ ಏನು? Elements of A and B which are common, okay. So ಇದ್ರಲ್ಲಿ ಯಾವ ಪಾರ್ಟ್ ಕಾಮನ್ A ಮತ್ತೆ B ಇದೆ? ಇದು A ಮತ್ತೆ B ಮಧ್ಯದಲ್ಲಿ ಕಾಮನ್ ಇದೆ, ಕರೆಕ್ಟಾ? ನೆಕ್ಸ್ಟ್, if I take this as A, this as B, and if I want to find A minus B, A minus B ಅಂದ್ರೆ ಏನು? Elements of A which are not there in B, ಕರೆಕ್ಟಾ? ನಾ ಇದು ಈ ಕಂಪ್ಲೀಟ್ ಸೆಟ್ ಏನಿದೆ ಎ ಇದೆ, ಅದ್ರಲ್ಲೇ ಇಷ್ಟು ಪಾರ್ಟ್ ಏನಿದೆ ಇದು ಬಿ ದಲ್ಲಿ ಕೂಡ ಕಾಮನ್ ಇದೆ. ಸೊ ನನ್ಗೆ ಇದು ಬೇಡ. ಸೊ ಯಾವುದು ಎ ಮೈನಸ್ ಬಿ? ಇದು ಮಾತ್ರ ಎ ಮೈನಸ್ ಬಿ, ಅಂದ್ರೆ ಓನ್ಲಿ ಎಲಿಮೆಂಟ್ಸ್ ಆಫ್ ಎ ವಿಚ್ ಆರ್ ನಾಟ್ ದೇರ್ ಇನ್ ಬಿ. ಓಕೆ, ಸೊ ಇಷ್ಟು ನಿಮ್ಗೆ ವೆನ್ ಡಯಾಗ್ರಾಮ್ ರೀಡ್ ಮಾಡಕ್ಕೆ ಬರ್ಬೇಕು. ಓಕೆ, ನೆಕ್ಸ್ಟ್ ನಾನು ಎ ಕಾಂಪ್ಲಿಮೆಂಟ್ ಅಂತ ತಗೊಂಡ್ರೆ, ಓಕೆನಾ? ಸೊ ಇಫ್ ದಿಸ್ ಇಸ್ ಎ and if this is B, ನನ್ಗೆ A ಕಾಂಪ್ಲಿಮೆಂಟ್ ಬೇಕು ಅಂತ ಅನ್ಕೊಳ್ಳಿ. ಓಕೆ, A ಕಾಂಪ್ಲಿಮೆಂಟ್ ಅಂದ್ರೆ ಏನು? ಆಲ್ ಎಲಿಮೆಂಟ್ಸ್ ಆಫ್ A, I mean sorry, all elements in universal set which are not there in A, ಕರೆಕ್ಟಾ? ಸೊ ಇದು ನಿಮ್ದು A ಇದೆ, ಕರೆಕ್ಟಾ? If this is your A, then A complement will be all elements except A. ಅಂದ್ರೆ ಯೂನಿವರ್ಸಲ್ ಸೆಟ್ ಮೈನಸ್ ಎ, ಎಕ್ಸೆಪ್ಟ್ ಎ. ಎಕ್ಸೆಪ್ಟ್ ಎ ಅಂದ್ರೆ ಯಾವ್ದಾಯ್ತು? ದೀಸ್ ಆಲ್ ಎಲಿಮೆಂಟ್ಸ್. ನಾವು ನೋಡಿ ಇಲ್ಲಿ ಬಿ ಕೂಡ ಬರುತ್ತೆ, ಓಕೆ. ಸೊ ಯಾಕೆ ಇಷ್ಟು ಪಾರ್ಟ್ ಆಫ್ ಬಿ ಕೂಡ ಬರುತ್ತೆ? ಯಾಕಂದ್ರೆ ಇದು ಎ ದಲ್ಲಿ ಇಲ್ಲ. ಸೊ ದಿಸ್ ಇಸ್ ಯುವರ್ ಎ ಕಾಂಪ್ಲಿಮೆಂಟ್, ಕರೆಕ್ಟಾ? ಇಷ್ಟು ರೀಡ್ ಮಾಡೋದು ಎಲ್ರಿಗೂ ಗೊತ್ತಿದ್ಯಾ? Yes, ma'am. ಫೈನ್. ಇದು ಎ ಕಾಂಪ್ಲಿಮೆಂಟ್ ಆಯ್ತು. ಇದನ್ನೇ ನಾನು ಇವಾಗ ಬಿ ಕಾಂಪ್ಲಿಮೆಂಟ್ ಬರಿಬೇಕಂದ್ರೆ ಯಾವ ರೀಜನ್ ಆಗುತ್ತೆ? ಆಲ್ ಎಲಿಮೆಂಟ್ಸ್ ಆಫ್ ಯೂನಿವರ್ಸಲ್ ಸೆಟ್ ವಿಚ್ ಆರ್ ನಾಟ್ ದೇರ್ ಇನ್ ಬಿ, ಕರೆಕ್ಟಾ? ಸೊ ಇದು ನಿಮ್ದು ಬಿ ಕಾಂಪ್ಲಿಮೆಂಟ್ ಆಯ್ತು. ಸೊ ದಿಸ್ ಇಸ್ ಯೋರ್ ಬಿ ಕಾಂಪ್ಲಿಮೆಂಟ್. ಸೊ ದಿಸ್ ಇಸ್ ಫಾರ್ 2 ಸೆಟ್ಸ್. ಅದೇ ತರ ಇಫ್ ಯು ಆರ್ ಟೇಕಿಂಗ್ 3 ಸೆಟ್ಸ್, ಓಕೆ, 3 ಸೆಟ್ಸ್ ತಗೊಂತಾ ಇದ್ರೆ ಇದು ಎ ಆಯ್ತು, ಬಿ ಆಯ್ತು, ಸಿ ಆಯ್ತು, ಕರೆಕ್ಟಾ? ನೌ ದಿಸ್ ಇಸ್ ಯೋರ್ ಕಂಪ್ಲೀಟ್ಲಿ ಎ, ಓಕೆ. Now this is your completely B and this is the set which is completely C, okay. So ಸ್ವಲ್ಪ ರೀಡ್ ಮಾಡ್ಕೋದು ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಈ ಪಿಂಕ್ ಶೇಡ್ ಮಾಡಿರೋದು ರೀಜನ್ ಏನಿದೆ, ದಿಸ್ ಇಸ್ ಕಾಮನ್ ಫಾರ್, ಯು ಕ್ಯಾನ್ ಸಿ ದಟ್ ಎ ಗೂ ಕಾಮನ್ ಇದೆ, ಇಲ್ಲಿ ಬಿ ಕೂಡ ಬರ್ತಾ ಇದೆ, ಸಿ ಕೂಡ ಬರ್ತಾ ಇದೆ. ಸೊ ದಿಸ್ ಇಸ್ ಕಾಮನ್ ಫಾರ್ ಎ ಬಿ ಸಿ ಎವ್ರಿಥಿಂಗ್, ಓಕೆ. ನಾವು ಇದು ರಿಮೈನಿಂಗ್, ದಿಸ್ ಇಸ್ ಕಾಮನ್ ಫಾರ್ ಎ ಅಂಡ್ ಬಿ, ದಿಸ್ ಇಸ್ ಕಾಮನ್ ಫಾರ್ ಎ ಅಂಡ್ ಸಿ, this is common for B and C. ಅಂದ್ರೆ ಇದೇನಾಯ್ತು? A intersection B, A intersection C, B intersection C. Okay, so remaining this is your universal set. Okay, I hope I'm clear with this much. With that, shall we go for next question? Okay, ಏನ್ ಹೇಳ್ತಾರೆ ಇಲ್ಲಿ? ಒಂದು ಫಿಗರ್ ಕೊಟ್ಟಿದ್ದಾರೆ, ಶೇಡೆಡ್ ರೀಜನ್ ನಲ್ಲಿ ಇದು ಯಾವ ಆಪರೇಷನ್ ಕರೆಕ್ಟ್ ಆಗುತ್ತೆ ಅಂತ ಅವ್ರು ಹೇಳ್ತಾರೆ.
ಕರೆಕ್ಟ್ ಅಲ್ವಾ? ಓಕೆ, ಸೊ ದಿಸ್ ಇಸ್ ದ ಡಯಾಗ್ರಾಮ್ ಗಿವನ್. ಏನು, ದಿಸ್ ಇಸ್ ಎ, ದಿಸ್ ಇಸ್ ಬಿ, ಸಾರಿ ದಿಸ್ ಇಸ್ ಸಿ, ಓಕೆ, ಅಂಡ್ ದಿಸ್ ಇಸ್ ಬಿ. ಓಕೆ, ಅವರು ಶೇಡ್ ಮಾಡಿರೋ ರೀಜನ್ ಯಾವುದು? ಈ ರೀಜನ್ ಅನ್ನ ಶೇಡ್ ಮಾಡಿದ್ದಾರೆ. ಕರೆಕ್ಟಾ? ಇಷ್ಟು ಮಾತ್ರ ಶೇಡ್ ಮಾಡಿದ್ದಾರೆ. ಈಗ ನೀವು ರೀಡ್ ಮಾಡಿದ್ರೆ, ಓಕೆ, ಕ್ಯಾನ್ ಯು ಟೆಲ್ ಮಿ ವಿಚ್ ಇಸ್ ಕರೆಕ್ಟ್ ಇನ್ ದಿಸ್? ಮ್ಯಾಮ್ ಆಪ್ಷನ್ ಡಿ. ವೆರಿ ಗುಡ್, ಆಪ್ಷನ್ ಡಿ. ಓಕೆ, ಯಾಕೆ? ಈಗ ನಾನು ಇದನ್ನ ಬಿಟ್ಟು ಉಳ್ದಿರೋದನ್ನ ಶೇಡ್ ಮಾಡಿದ್ರೆ, ಕರೆಕ್ಟಾ? ಇದು ಬಿಟ್ಟು ಉಳ್ದಿರೋದನ್ನ ಶೇಡ್ ಮಾಡಿದ್ರೆ ಇದನ್ನ ನಾನು ಎ ಯೂನಿಯನ್ ಸಿ ಅಂತ ಕರಿಬೋದಾ? ಶೇಡೆಡ್ ರೀಜನ್, ಪಿಂಕ್ ರೀಜನ್. ಹೌದು. ಅವ್ರು ಏನ್ ಹೇಳ್ತಾ ಇದ್ದಾರೆ? ಬರೀ ಬಿ ಮಾತ್ರ, ಯಾವ್ದನ್ನ ಬಿಟ್ಟು? ಎ ಯೂನಿಯನ್ ಸಿ ಬಿಟ್ಟು. ಸೊ ದಟ್ ಇಸ್ ನಥಿಂಗ್ ಬಟ್ ಓನ್ಲಿ ಬಿ ಎಕ್ಸೆಪ್ಟ್ ಎ ಯೂನಿಯನ್ ಸಿ. ಕರೆಕ್ಟ್ ಅಲ್ವಾ? Yes or no? Very easy, right? Okay. So the answer B minus A union C is correct. ಅಂದ್ರೆ ಇದು ಫುಲ್ ರೀಜನ್ ಏನಾಗುತ್ತೆ? A and C. ಅಂದ್ರೆ A ಮತ್ತೆ C, A union C ಆಯ್ತು. ಸೊ A union C ಬಿಟ್ಟು ಬರೀ B ಮಾತ್ರ, which is B minus A union C. Okay. Yes. So let us go for next question. ಇದು ಕೂಡ ತುಂಬಾ ಈಸಿ ಇದೆ. ಏನ್ ಹೇಳ್ತಾರೆ? 3 sets are given. ಓಕೆ, ಎ ಸೆಟ್ ಇದೆ, ಬಿ ಸೆಟ್ ಇದೆ. ನಿಮ್ಗೆ ಬೇಕಂದ್ರೆ ನಾನು ಮತ್ತೆ ಇಲ್ಲಿ ಬರೀತೀನಿ. ಓಕೆ, ಸೊ 2, 4, 6, 8, 12 ಇದೆ, 20 ಇದೆ. ಬಿ ಸೆಟ್ ಅಲ್ಲಿ ಏನಿದಾವೆ? 3 ಇದೆ, 6 ಇದೆ, 9 ಇದೆ, 12 ಇದೆ, 15 ಇದೆ. ಆಮೇಲೆ ಸಿ ಸೆಟ್ ಏನಿದೆ? 5 ಇದೆ, 10 ಇದೆ, 15 ಇದೆ, 20 ಇದೆ. ಕರೆಕ್ಟಾ? ಹಾಗಾದ್ರೆ ಓಕೆ, ಈ ಸೆಟ್ ಪ್ರಕಾರ ಇದಕ್ಕೆ ಯಾವುದು ಕರೆಕ್ಟ್ ವೆನ್ ಡಯಾಗ್ರಾಮ್ ಅಂತ ಕೇಳ್ತಾರೆ. ಓಕೆನಾ? ಸೊ ವಿಚ್ ಇಸ್ ದ ಕರೆಕ್ಟ್ ವೆನ್ ಡಯಾಗ್ರಾಮ್ ಫಾರ್ ದಿಸ್ ದೇ ಆರ್ ಆಸ್ಕಿಂಗ್. ಸೊ ಫಾರ್ ಯುವರ್ ಕನ್ವೀನಿಯನ್ಸ್ ಐ ವಿಲ್ ಟೇಕ್ ದ ಲಾರ್ಜರ್ ಒನ್ ಹಿಯರ್. ಓಕೆ, ಸೊ ಇವಾಗ ನಾವು ನಮ್ ಕನ್ವೀನಿಯನ್ಸ್ ಗೋಸ್ಕರ ಬರಿತಾ ಹೋಗೋಣ ಫಸ್ಟ್. ಸೊ ದಿಸ್ ಪೋರ್ಷನ್ ಇಸ್ ಕಾಮನ್ ಫಾರ್ ಆಲ್ ಎ ಬಿ ಸಿ. ಕರೆಕ್ಟ್ ಅಲ್ವಾ? ಸೊ ವಿಚ್ ಇಸ್ ದ ಎಲಿಮೆಂಟ್ ವಿಚ್ ಇಸ್ ಕಾಮನ್ ಫಾರ್ ಆಲ್ ಎ ಬಿ ಸಿ? ನೋಡ್ಕೊಳ್ಳಿ. 2 ಅಂತೂ ಇಲ್ಲ, 4 ಇಲ್ಲ. ಯಾವ ಕಾಮನ್ ಎಲಿಮೆಂಟ್ ಇದೆ ಎಲ್ಲದ್ರಲ್ಲಿ? ಯಾವುದು ಇಲ್ಲ. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ಎಂಟಿ. ದೇರ್ ಇಸ್ ನೋ ಎಲಿಮೆಂಟ್ ವಿಚ್ ಇಸ್ ಕಾಮನ್ ಬಿಟ್ವೀನ್ ಎ ಬಿ ಸಿ. ಸೊ ದಿಸ್ ಇಸ್ ಎಂಟಿ. ಸೊ ಇಲ್ಲೂ ಕೂಡ ಎಂಟಿ ಇದೆ, ಇಲ್ಲೂ ಎಂಟಿ ಇದೆ, ಇಲ್ಲೂ ಎಂಟಿ ಇದೆ. ಫೈನ್. ಓಕೆ, ಈಗ ಎ ಮತ್ತೆ ಬಿ ಮಧ್ಯದಲ್ಲಿ ಯಾವ್ದು ಕಾಮನ್ ಇದೆ? 6 ಕಾಮನ್ ಇದೆ, 12 ಕಾಮನ್ ಇದೆ. ಸೊ ಇಲ್ಲಿ 6 ಮತ್ತೆ 12 ಬರ್ಬೇಕು. ಸೊ ನೋಡ್ಕೊಳ್ಳಿ ಯಾವ್ಯಾವ ಆಪ್ಷನ್ ಅಲ್ಲಿ 6 ಮತ್ತೆ 12 ಇದೆ. ಬಿ ಆಪ್ಷನ್ ಅಲ್ಲಿ ಇದೆ, ಸಿ ಆಪ್ಷನ್ ಅಲ್ಲಿ ಇದೆ. ನೆಕ್ಸ್ಟ್ ಬರೋಣ. ಬಿ ಮತ್ತೆ ಸಿ ದಲ್ಲಿ ಯಾವ್ದು ಕಾಮನ್ ಇದೆ? ಓಕೆ, ಬಿ ಮತ್ತೆ ಸಿ ದಲ್ಲಿ ಯಾವ್ದು ಕಾಮನ್ ಇದೆ? 15 ಕಾಮನ್ ಇದೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ 15 ಆಯ್ತು. ಸೊ ಇಲ್ಲಿ ಯಾವ ಕಡೆ 15 ಇದೆ? ವೇರ್ ಇಟ್ ಇಸ್ 15? ದಿಸ್ ಬಿ ಇಸ್ ಕರೆಕ್ಟ್. ಎಸ್ ಆರ್ ನೋ? 6, 12 ಬಂತು, ಇಲ್ಲಿ 15 ಬಂತು. ಎ ಮತ್ತೆ ಸಿ ಮಧ್ಯದಲ್ಲಿ ಯಾವ್ದು ಕಾಮನ್ ಇದೆ? 20 ಕಾಮನ್ ಇದೆ. So which diagram is satisfying these operations? Diagram B. Okay, 2, 3 satisfy ಆದ್ರೆ ಸಾಕು, ಬೇರೆ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಬೇರೆದ್ರಲ್ಲಿ ನೋಡ್ಬೋದು ಇಲ್ಲಿ 6, 12 ಬರ್ಬೇಕು, ಇದ್ರಲ್ಲಿ 6, 12 ಇಲ್ವೇ ಇಲ್ಲ. ಇಲ್ಲಿ 6, 12 ಇದೆ, ಇಲ್ಲೂ 6, 12 ಇದೆ. ಆದ್ರೆ ಇಲ್ಲಿ 15 ಇದೆ, ಇಲ್ಲಿ 15 ಇಲ್ಲ. So which is your answer? Answer B. Is this clear? Yes. Is this clear to everyone? Yes, ma'am. Okay. So first 2, 3 satisfy ಆದ್ರೆ ಸಾಕು, no problem. Okay. One second. Yes. Now, yeah, this kind of questions are very important. ಏನ್ ಹೇಳ್ತಾರೆ? Consider the following relations. 3 ರಿಲೇಷನ್ಸ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇದ್ರಲ್ಲಿ ಯಾವ್ದು ಕರೆಕ್ಟ್? ಯಾವ ಕಾಂಬಿನೇಷನ್ ಕರೆಕ್ಟ್ ಆಗಿದೆ? 1 and 3 ಕರೆಕ್ಟ್ ಇದೆಯಾ? ಇಲ್ಲಿ 2 ಕರೆಕ್ಟ್ ಇದೆಯಾ? 2 and 3 ಕರೆಕ್ಟ್ ಇದೆಯಾ? ಅಥವಾ 1 and 2 ಬೋತ್ ಕರೆಕ್ಟ್ ಇದೆಯಾ? ಓಕೆ, ಸೊ ಏನ್ ಹೇಳ್ತಾರೆ? ಇವಾಗ ಒಂದು ನೆನ್ಪಿಟ್ಕೊಳ್ಳಿ, ಈ ತರ ರಿಲೇಷನ್ಸ್ ಕೊಟ್ಟು ಪ್ರೂವ್ ಮಾಡಿ ಅಂತ ಹೇಳಿದಾಗ ನಿಮ್ಗೆ 3 ಆಪ್ಷನ್ಸ್ ಇರುತ್ತೆ. ಒಂದು, ನೀವು ವೆನ್ ಡಯಾಗ್ರಾಮ್ ಹೆಲ್ಪ್ ತಗೋಬಹುದು. ಒಂದು, ಥೆರಾಟಿಕಲಿ ಪ್ರೂವ್ ಮಾಡಬಹುದು. ಓಕೆ, ಥೆರಾಟಿಕಲಿ ಪ್ರೂವ್ ಮಾಡಬಹುದು. ಒಂದು, ಯಾವ್ದಾದ್ರು ಎಕ್ಸಾಂಪಲ್ಸ್ ಅನ್ನ ತಗೊಂಡು ಪ್ರೂವ್ ಮಾಡಬಹುದು. ಕರೆಕ್ಟಾ? ಈಗ ಫಾರ್ ಎಕ್ಸಾಂಪಲ್ ನೀವು ಎ ಅಂತ ಯಾವ್ದೋ ಒಂದು ಸೆಟ್ ಬರ್ಕೊಳ್ಳಿ, ಬಿ ಅಂತ ಯಾವ್ದೋ ಒಂದು ಸೆಟ್ ಬರ್ಕೊಳ್ಳಿ. ಆಮೇಲೆ ಈ ಕೊಟ್ಟಿರೋ ಆಪರೇಷನ್ ಅನ್ನ ಪರ್ಫಾರ್ಮ್ ಮಾಡ್ತಾ ಹೋಗಿ. ಆಮೇಲೆ ಚೆಕ್ ವೆದರ್ LHS is equals to RHS. ಓಕೆ,
ಸೊ ದೀಸ್ ಆರ್ ದ 3 ಆಪ್ಷನ್ಸ್. ಆದ್ರೆ CET ಅಲ್ಲಿ ಏನಾಗುತ್ತೆ, ನಿಮ್ಗೆ ನೀವು ಯಾವ ಮೆಥಡ್ ಅಪ್ಲೈ ಮಾಡಿದ್ರಿ ಅಂತ ಅವ್ರು ಕೇಳಲ್ಲ. ಓನ್ಲಿ ಕರೆಕ್ಟ್ ಆನ್ಸರ್ ಇಸ್ ಇಂಪಾರ್ಟೆಂಟ್. ಕರೆಕ್ಟಾ? ನೀವು ಬೋರ್ಡ್ ಎಕ್ಸಾಮ್ ಆದ್ರೆ ಥೆರಾಟಿಕಲ್ಲೇ ಮಾಡ್ಬೇಕಾಗುತ್ತೆ, ನಿಮ್ಗೆ ಆಪ್ಷನ್ ಇಲ್ಲ, ಥೆರಾಟಿಕಲ್ಲೇ ಮಾಡ್ಬೇಕು. ಆದ್ರೆ CET ಅಲ್ಲಿ ನಿಮ್ಗೆ ಅಡ್ವಾಂಟೇಜ್ ಇದೆ. ಏನ್ ಅಡ್ವಾಂಟೇಜು? ನಿಮ್ಗೆ ಈಸಿ ಆಗೋ ಮೆಥಡ್ ನೀವು ನೋಡ್ಕೊಳ್ಳಿ, ಆನ್ಸರ್ ಕರೆಕ್ಟ್ ಆದ್ರೆ ಸಾಕು. ಕರೆಕ್ಟಾ? ಸೊ ಆಲ್ವೇಸ್ ಗೋ ಫಾರ್ ಈಸಿ ಮೆಥಡ್. ನಾವು ಫಾರ್ ದೀಸ್ ಕ್ವೆಶನ್ಸ್, ಓಕೆ, ಎಕ್ಸಾಂಪಲ್ ತಗೊಂಡು ಪ್ರತಿ ಆಪರೇಷನ್ ಯಾವುದು A-B ಮಾಡು, ಇಂಟರ್ಸೆಕ್ಷನ್ ಮಾಡು, ಮತ್ತೆ ಯೂನಿಯನ್ ಮಾಡು, ಎಕ್ಸಾಂಪಲ್ ತಗೊಂಡ್ ಮಾಡೋಕ್ಕಿಂತ ವೆನ್ ಡಯಾಗ್ರಾಮ್ ಸ್ವಲ್ಪ ಈಸಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ ಯಾವಾಗ್ಲೂ, ವೆನ್ ಡಯಾಗ್ರಾಮ್ ಈಸಿ ಆಗುತ್ತೆ. ಸೊ ಫಸ್ಟ್ ರಿಲೇಷನ್ ಏನ್ ಹೇಳ್ತಾರೆ? ಫಸ್ಟ್ ರಿಲೇಷನ್ ಇಸ್ A-B. ಓಕೆ, now tell me, is this A-B or no? Yes. Okay, and it is equal to ಏನ್ ಕೇಳ್ತಾರೆ? A minus A intersection B. Okay, so A minus A intersection B ಅಂದ್ರೆ A ದಿಂದ ನಾನು ಏನ್ ರಿಮೂವ್ ಮಾಡಬೇಕು? A intersection B ರಿಮೂವ್ ಮಾಡಬೇಕು. ಸೊ ದಿಸ್ ಇಸ್ your A intersection B. A ಇಂದ A intersection B ರಿಮೂವ್ ಮಾಡಿದ್ರೆ ಇಷ್ಟು ಉಳ್ಕೊಳ್ಳುತ್ತೆ. ಟೆಲ್ ಮಿ, ಆರ್ ದೇ ಸೇಮ್ ಆರ್ ನೋ? ಎಸ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಬರೋಣ. ಏನ್ ಹೇಳ್ತಾರೆ? ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಯ್ತು. ಏನ್ ಹೇಳ್ತಾರೆ? LHS ಏನಿದೆ? LH is a set A. Okay, LHS is the set A. Now this is your entire set A. Okay na? ಸರಿ. RHS ಏನ್ ಹೇಳ್ತಾರೆ? A intersection B union A minus B. Okay, so first A intersection B ತಗೊಳ್ಳೋಣ. Okay, so A intersection B ಯಾವ್ದಾಗುತ್ತೆ? ಇದು A intersection B ಆಗುತ್ತೆ. ಆಮೇಲೆ A minus B ಯಾವ್ದಾಗುತ್ತೆ? ಇದು A minus B ಆಗುತ್ತೆ. ಕರೆಕ್ಟಾ? ಅವರು ಯೂನಿಯನ್ ತಗೊಳ್ಳಿ ಅಂತ ಹೇಳ್ತಾರೆ. ಸೊ ಯೂನಿಯನ್ ತಗೊಳ್ಳೋಣ. ಯೂನಿಯನ್ ತಗೊಂಡ್ರೆ ಇದ್ರದ್ದು ಮತ್ತು ಇದ್ರದ್ದು ಯೂನಿಯನ್ ತಗೊಂಡ್ರೆ, ಯೂನಿಯನ್ ಅಂದ್ರೆ ಇದು ಬರ್ಬೇಕು, ಆಮೇಲೆ ಇದು ಬರ್ಬೇಕು. ಕರೆಕ್ಟ್ ಅಲ್ವಾ? ಸೊ ಇವಾಗ ಇದೇನು ಆಯ್ತು? ದಿಸ್ ಆಪರೇಷನ್ ಇಸ್ your RHS. Now tell me, is LHS equals to RHS or no? Is the shaded region same only? Yes. Okay, so shaded region is same. ಸೊ ಸೆಕೆಂಡ್ ಕೂಡ ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಸೊ ಫಸ್ಟ್ ಕೂಡ ಕರೆಕ್ಟ್ ಇದೆ, ಸೆಕೆಂಡ್ ಕೂಡ ಕರೆಕ್ಟ್ ಇದೆ. ಇದ್ರಲ್ಲಿ ಯಾವ ಆಪ್ಷನ್ ಬೋತ್ 1 and 2 ಆರ್ ಕರೆಕ್ಟ್? ಯಾವ್ದ್ರಲ್ಲಿ 1 and 2 ಆರ್ ಕರೆಕ್ಟ್? ಆಪ್ಷನ್ ಡಿ. ಸೊ ದೇ ಆರ್ ಆಸ್ಕಿಂಗ್ ವಿಚ್ ಇಸ್ ಕರೆಕ್ಟ್ ಅಂಡ್ ವಿಚ್ ಇಸ್ ಕರೆಕ್ಟ್? ಬೋತ್ 1 and 2. ಓಕೆ, ದಿಸ್ ಇಸ್ ಕ್ಲಿಯರ್ ವಿತ್ ಎವ್ರಿವನ್? Yes. Okay, fine. So I will stop for today. We'll continue in the next class. Any doubts to anyone? No, ma'am. Okay, so remaining we'll cover in the next class a little bit. Easy idave, but or just 1 second. For this also I will finish off. Okay, so ಮತ್ತೆ ನಾನು ಹೇಳ್ತೀನಿ ನಿಮ್ಗೆ, ಇದನ್ನ ನೀವು ಒಂದು ಥೆರಾಟಿಕಲಿ ಮಾಡ್ಬೋದು, ಪ್ರೂವ್ ಮಾಡಿ, ಅಥವಾ ಎಕ್ಸಾಂಪಲ್ ತಗೊಂಡ್ ಮಾಡ್ಬೋದು, ಅಥವಾ ನೀವು ಇಲ್ಲ ಮ್ಯಾಮ್ ಟೈಮ್ ಸೇವ್ ಮಾಡ್ತೀವಿ ಅಂದ್ರೆ ಎನಿಥಿಂಗ್ ಯು ಕ್ಯಾನ್ ಡೂ. ಯಾಕಂದ್ರೆ CET ಅಲ್ಲಿ ನಿಮ್ಗೆ ಯಾರು ಬಂದು ನೀನ್ ಯಾವ ಮೆಥಡ್ ಅಪ್ಲೈ ಮಾಡಿದೆ ಅಂತ ಕೇಳಲ್ಲ. ಓಕೆ, ಸೊ ಫಸ್ಟ್ ವಿ ವಿಲ್ ಸಿ ಏನ್ ಹೇಳ್ತಾರೆ. A and B are two sets such that this relation is given. ಹಾಗಾದ್ರೆ this relation is equal to what? ಏನ್ ಕೊಟ್ಟಿರೋ ರಿಲೇಷನ್? A intersection A union B dash. ಓಕೆ, A union B dash. ಫಸ್ಟ್ ನಾನು A ತಗೊಳ್ಳೋಣ. ಓಕೆ, ಸೊ A ತಗೊಳ್ಳೋಣ. ಇದೇನಾಯ್ತು? ದಿಸ್ ಇಸ್ your A. ಓಕೆ, ಇಂಟರ್ಸೆಕ್ಷನ್ ಕೇಳ್ತಾ ಇದ್ದಾರೆ. ಯಾವ್ದು ಇಂಟರ್ಸೆಕ್ಷನ್ ಕೇಳ್ತಾ ಇದ್ದಾರೆ? A union B dash. ಫಸ್ಟ್ A union B ಏನಾಗುತ್ತೆ? ಸೊ ದಿಸ್ ಇಸ್ your A union B. ಅದ್ರ ಕಾಂಪ್ಲಿಮೆಂಟ್ ಅಂದ್ರೆ ಏನು? ಈ ಎಲಿಮೆಂಟ್ಸ್ ಬಿಟ್ಟು ಎಲ್ಲ. ಕರೆಕ್ಟ್ ಅಲ್ವಾ? ಸೊ A union B dash ಏನಾಗುತ್ತೆ? A union B ಬಿಟ್ಟು ಬೇರೆ ಎಲ್ಲ ಎಲಿಮೆಂಟ್ಸ್. ಕರೆಕ್ಟಾ? ಸೊ ಈಗ ನೋಡಿ ಅವ್ರು ಏನ್ ಕೇಳ್ತಾ ಇದ್ದಾರೆ? ಈ ವೆನ್ ಡಯಾಗ್ರಾಮ್ ಮತ್ತೆ ಈ ವೆನ್ ಡಯಾಗ್ರಾಮ್ದು ಇಂಟರ್ಸೆಕ್ಷನ್. ಓಕೆನಾ? ಸೊ ದಿಸ್ ಇಸ್ your A and this is your A union B dash. ಓಕೆ, ಈಗ ನೋಡ್ಬೋದು ಇದ್ರಲ್ಲಿ ಮತ್ತೆ ಇದ್ರಲ್ಲಿ ಏನಾದ್ರೂ ಕಾಮನ್ ಎಲಿಮೆಂಟ್ಸ್ ಇದೆಯಾ? ಇಲ್ಲ. ಯಾಕಂದ್ರೆ ಇದು A ಇಲ್ಲಿದೆ ಶೇಡೆಡ್ ರೀಜನ್, ಆಮೇಲೆ A union B dash ಇಲ್ಲಿದೆ, ಇದು ಶೇಡೆಡ್ ರೀಜನ್. ಇಲ್ಲಿ ನಿಮ್ದು A ಇರೋದು. ಸೊ ಇದ್ರ ಮಧ್ಯೆ ಮತ್ತೆ ಇದ್ರ ಮಧ್ಯದಲ್ಲಿ ಯಾವ್ದು ಕಾಮನ್ ಇಲ್ವೇ ಇಲ್ಲ. ಸೊ ಏನಾಯ್ತಿದು? ನಲ್ ಸೆಟ್. ಸೊ ವಾಟ್ ಇಸ್ your ಆನ್ಸರ್? ಆನ್ಸರ್ B. Is this clear? Is this clear with everyone? Yes, Okay. ma'am.
Okay, so the last one also you can do by Venn diagram only. Okay, so Venn diagram ಮಾಡ್ಬೋದು, ಥೆರಾಟಿಕಲಿ ಮಾಡ್ಬೋದು. ನಾನು ಒಂದು ಎಕ್ಸಾಂಪಲ್ ತಗೊಂಡ್ ಮಾಡೋಣ ನಿಮಗ್ ಬೇಕಂದ್ರೆ. ಓಕೆ, ಸೊ ನಾನು ಯಾವ ತರ ಎಕ್ಸಾಂಪಲ್ ತಗೋಬೇಕು ನೀವು, ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ತಾರೆ. ಓಕೆ, ಸೊ ನಾನು ಒಂದು ಯೂನಿವರ್ಸಲ್ ಸೆಟ್ ಏನೋ ಕನ್ಸಿಡರ್ ಮಾಡ್ತೀನಿ ಇಲ್ಲಿ. ಸೇ ಯೂನಿವರ್ಸಲ್ ಸೆಟ್ ಇಸ್ 1 2 3 4 5. ಸೇ ಎ ಇಸ್ ಅ ಸೆಟ್ 1 2. ಆಮೇಲೆ ಏನ್ ಹೇಳ್ತಾರೆ, ಎ ಯಾವ ತರ ಆಗಿರ್ಬೇಕು, ಇಟ್ ಶುಡ್ ಬಿ ಅ ಸಬ್ಸೆಟ್ ಆಫ್ ಬಿ. ಕರೆಕ್ಟಾ? ಸೊ ಸಬ್ಸೆಟ್ ಅಂದ್ರೆ ಎವ್ರಿ ಎಲಿಮೆಂಟ್ ಆಫ್ ಎ ಶುಡ್ ಬಿ ದೇರ್ ಇನ್ ಬಿ. ಓಕೆ, ಫೈನ್. ಸೊ ಇದನ್ನ ತಗೊಂತೀನಿ. ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ದಟ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ. ಹಾಗಾದ್ರೆ ಏನ್ ಕೇಳ್ತಾರೆ, ಬಿ ಡ್ಯಾಶ್ ಮೈನಸ್ ಎ ಡ್ಯಾಶ್ ಏನಾಗುತ್ತೆ? ಫಸ್ಟ್ ಬಿ ಡ್ಯಾಶ್ ಫೈನ್ ಮಾಡ್ಕೊಳ್ಳೋಣ. ಬಿ ಡ್ಯಾಶ್ ಏನಾಗುತ್ತೆ, ಯೂನಿವರ್ಸಲ್ ಸೆಟ್ ಮೈನಸ್ ಬಿ. ಓಕೆ, ಸೊ ಯಾವುದು ಎಲಿಮೆಂಟ್ಸ್ 4 and 5. ಓಕೆ, ಫೈನ್. ಎ ಡ್ಯಾಶ್ ಫೈನ್ ಮಾಡೋಣ. ಎ ಡ್ಯಾಶ್ ಅಂದ್ರೆ ಆಲ್ ದ ಎಲಿಮೆಂಟ್ಸ್ ಆಫ್ ಯೂನಿವರ್ಸಲ್ ಸೆಟ್ ಎಕ್ಸೆಪ್ಟ್ ಎ. 1 2 ಇದೆ. ಸೊ ಯಾವ ಎಲಿಮೆಂಟ್ಸ್ ಉಳ್ಕೊಂತಿಲ್ಲಿ, 3 4 5 ಉಳ್ಕೊಂತು. ಹಾಗಾದ್ರೆ ಬಿ ಡ್ಯಾಶ್ ಮೈನಸ್ ಎ ಡ್ಯಾಶ್, ಬಿ ಡ್ಯಾಶ್ ಏನಿದೆ 4 5 ಇದೆ, ಎ ಡ್ಯಾಶ್ ಏನಿದೆ 3 4 5 ಇದೆ. ಏನು ಮೈನಸ್ ಮೀನಿಂಗು, ಆಲ್ ಎಲಿಮೆಂಟ್ಸ್ ಆಫ್ ಬಿ ಡ್ಯಾಶ್ ವಿಚ್ ಆರ್ ನಾಟ್ ದೇರ್ ಇನ್ ಎ ಡ್ಯಾಶ್. ಓಕೆ, ಸೊ ಫಸ್ಟ್ 4 ಇದೆಯಾ? ಹೌದು, ಸೊ 4 ಬರಲ್ಲ. 5 ಇದೆಯಾ? ಹೌದು, ಸೊ 5 ಕೂಡ ಬರಲ್ಲ. ಸೊ ಇದೇನಾಯ್ತು, null set ಆಯ್ತು. ಸೊ ವಾಟ್ ಇಸ್ your answer? Answer D, because there are no elements in B dash minus A dash. Okay, means every element of B dash is there in A dash. So the answer B. Is this clear? Yes. Okay, fine. So for today I will stop here. Innondu practical problems we will see in the next class. Okay, any doubts to anyone? No, ma'am. Okay, fine. I will end the class then. We will continue.